ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು 6ನೇ ಆಗಸ್ಟ್ 2026ರ ಎಲ್ಲ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸ್ಗೆ ಹೋಗೋದಕ್ಕಿಂತ ಮುಂಚೆ ಕಳೆದ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡಿರ್ತಕ್ಕಂಥ ಒಂದು ಆರ್ಟಿಕಲ್ ಮೇಲೆ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೇನೆ. ಸೊ ಇದು ಋತುತಾರೆ ಸ್ಕೀಮ್ ಅಂತ ಕರ್ನಾಟಕ ರಾಜ್ಯದಲ್ಲಿ ಪ್ರಾರಂಭ ಮಾಡಲಾಗಿರುತ್ತೆ. ಸೊ ಈ ಒಂದು ಸ್ಕೀಮ್ ನಲ್ಲಿ ಒಂದು ಪ್ರಾಜೆಕ್ಟ್ ಕಮಿಟಿ ಅಂತ ಮಾಡಿರ್ತಾರೆ, ಯೋಜನಾ ಸಮಿತಿ ಅಂತ ಮಾಡಿರ್ತಾರೆ. ಸೊ ಇದರ ಚೇರ್ಪರ್ಸನ್ ಅಥವಾ ಅಧ್ಯಕ್ಷರನ್ನಾಗಿ ಯಾರನ್ನ ಆಯ್ಕೆ ಮಾಡಿದ್ದಾರೆ, ಸೊ ಗೂಗಲ್ ಮಾಡದೆ ನೀವು ಇದಕ್ಕೆ ಸರಿ ಉತ್ತರವನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ ಇವತ್ತು ನ್ಯಾಷನಲ್ ನ್ಯೂಸ್ ನಿಂದ ನಾವು ಪ್ರಾರಂಭ ಮಾಡೋಣ. ಇವತ್ತಿನ ಮೊದಲನೇ ಅಪ್ಡೇಟ್ ಏನು ಅಂದ್ರೆ ಹೀಟ್ ವೇವ್ಸ್ ಅಂದ್ರೆ ಶಾಖದ ಅಲೆಗಳು ಮತ್ತೆ ಲೈಟ್ನಿಂಗ್ ಅಂದ್ರೆ ಮಿಂಚು, ಇವೆರಡನ್ನ ಕೂಡ ಎನ್.ಡಿ.ಆರ್.ಎಫ್ ಅಂದ್ರೆ ನ್ಯಾಷನಲ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಹೇಳ್ತೇವೆ, ರಾಷ್ಟ್ರೀಯ ವಿಪತ್ತು ಪರಿಹಾರ ನಿಧಿ ಅಂತ ಹೇಳ್ತೇವೆ. ಸೊ ಈ ಒಂದು ನಿಧಿಯ ಅಡಿಯಲ್ಲಿ ಈಗ ಈ ಎರಡು ವಿಪತ್ತುಗಳನ್ನ ಕೂಡ ಸೇರಿಸಲಾಗಿದೆ. ಸೊ ಇದುವರೆಗೂ 12 ವಿಪತ್ತುಗಳನ್ನ ಇದರಲ್ಲಿ ಪಟ್ಟಿ ಮಾಡಲಾಗಿತ್ತು. ಸೊ ಇವಾಗ ಇವೆರಡನ್ನ ಸೇರಿಸುವ ಮುಖಾಂತರ ಎನ್.ಡಿ.ಆರ್.ಎಫ್ ನ ಅಡಿಯಲ್ಲಿ ಬರ್ತಕ್ಕಂಥ ಒಟ್ಟು ಡಿಸಾಸ್ಟರ್ ಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂದ್ರೆ ಸೊ 14 ಆಗಿರುತ್ತೆ. ಈ 12 ಯಾವ್ದು ಅನ್ನೋದನ್ನ ಅಟ್ ದಿ ಎಂಡ್ ಆಫ್ ದಿ ಡಿಸ್ಕಷನ್ ಅಲ್ಲಿ ನಾನು ಇಲ್ಲಿ ಹೇಳ್ತೇನೆ. ಹಾಗಿದ್ರೆ ಈಗ ಮಾಡಿಕೊಂಡಿರ್ತಕ್ಕಂಥ ಅಪ್ಡೇಟ್ ಯಾವ್ದು ಅಂದ್ರೆ ಹೀಟ್ ವೇವ್ಸ್, ಒಂದು ಶಾಖದ ಅಲೆಗಳು ಅಂತ ಹೇಳ್ತೇವೆ, ಇನ್ನೊಂದು ಲೈಟ್ನಿಂಗ್ ಅನ್ನ ನ್ಯಾಚುರಲ್ ಕೆಲಾಮಿಟೀಸ್ ಅಂದ್ರೆ ನೈಸರ್ಗಿಕ ವಿಪತ್ತುಗಳು ಎಂದು ಈಗ ಎಸ್.ಡಿ.ಆರ್.ಎಫ್ ಅಂದ್ರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಥವಾ ರಾಜ್ಯ ವಿಪತ್ತು ಪರಿಹಾರ ನಿಧಿ ಅಂತ ಹೇಳ್ತೇವೆ, ಎನ್.ಡಿ.ಆರ್.ಎಫ್ ಇವೆರಡರ ಗೈಡ್ಲೈನ್ಸ್ ಅಥವಾ ಮಾರ್ಗಸೂಚಿಗಳ ಅಡಿಯಲ್ಲಿ ಸೊ ಈ ಎರಡು ವಿಪತ್ತುಗಳನ್ನ ಈಗ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಎಡಿಷನ್ ಏನಿರುತ್ತೆ ಇದಕ್ಕೆ ಶಿಫಾರಸು ಮಾಡಿರ್ತಕ್ಕಂಥವ್ರು ಯಾರು ಅಂದ್ರೆ 16th ಫಿನಾನ್ಸ್ ಕಮಿಷನ್ ನ ರೆಕಮೆಂಡೇಶನ್ಸ್, 16ನೇ ಹಣಕಾಸು ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಸೊ ಇವೆರಡನ್ನ ಸೇರಿಸಲಾಗಿರುತ್ತೆ. ಹಾಗಿದ್ರೆ 16 ಫಿನಾನ್ಸ್ ಕಮಿಷನ್ ನ ಚೇರ್ಪರ್ಸನ್ ಯಾರು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ನೀವು ಬರೀಬಹುದಾಗಿರುತ್ತೆ. ಸೊ ಈ ಎಸ್.ಡಿ.ಆರ್.ಎಫ್ ಏನಿರುತ್ತೆ ಆಕ್ಚುಲಿ ಈ ಒಂದು ಡಿಸಾಸ್ಟರ್ ಅನ್ನ ಮೇಜರ್ ಆಗಿ ಮ್ಯಾನೇಜ್ ಮಾಡ್ಲಿಕ್ಕೆ ಕ್ರಿಯೇಟ್ ಮಾಡಿರ್ತಕ್ಕಂಥ ಯೂನಿಟ್ ಅನ್ನ ನಾವು ಎಸ್.ಡಿ.ಆರ್.ಎಫ್ ಅಂತ ಕರಿತೇವೆ, ಅಂದ್ರೆ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫಂಡ್ ಅಂತ ಹೇಳ್ತೇವೆ. ಬಿಕಾಸ್ ಸೊ ಆ ಒಂದು ಡಿಸಾಸ್ಟರ್ ಅಂತಕ್ಕಂಥದಕ್ಕೆ ನಾವು ತ್ವರಿತವಾಗಿ ರೆಸ್ಪಾಂಡ್ ಮಾಡ್ಬೇಕಾಗಿರುತ್ತೆ. ಸೊ ಅದರಿಂದ ಎಸ್.ಡಿ.ಆರ್.ಎಫ್ ಗಳನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಇದು ಸ್ಟೇಟ್ ಲೆವೆಲ್ ಫಂಡ್ ಫಾರ್ ಇಮಿಡಿಯೇಟ್ ಡಿಸಾಸ್ಟರ್ ರಿಲೀಫ್ ಅಂದ್ರೆ ತ್ವರಿತವಾಗಿ ಈ ವಿಪತ್ತುಗಳಿಗೆ ಪರಿಹಾರವನ್ನ ನೀಡುವ ಸಲುವಾಗಿ ರಾಜ್ಯ ಮಟ್ಟದಲ್ಲಿ ಕ್ರಿಯೇಟ್ ಆಗಿರ್ತಕ್ಕಂಥ ಯೂನಿಟ್ ಅನ್ನ ನಾವು ಎಸ್.ಡಿ.ಆರ್.ಎಫ್ ಅಂತ ಹೇಳ್ತೇವೆ. ಸೊ ಎನ್.ಡಿ.ಆರ್.ಎಫ್ ಏನ್ ಮಾಡುತ್ತಂದ್ರೆ ಸಪೋಸ್ ಎಸ್.ಡಿ.ಆರ್.ಎಫ್ ಅಲ್ಲಿ ರಿಸೋರ್ಸಸ್ ಏನಾದ್ರೂ ಕೊರತೆ ಇದ್ದಾಗ, ಅದರಲ್ಲಿರ್ತಕ್ಕಂಥ ಫಂಡ್ಸ್ ಏನಾದ್ರೂ ಶಾರ್ಟೇಜ್ ಆಗಿದ್ದಾಗ ಮಾತ್ರ ಎನ್.ಡಿ.ಆರ್.ಎಫ್ ಏನಾಗುತ್ತಂದ್ರೆ ಸೊ ಅದರ ಬೆಂಬಲಕ್ಕೆ ಅಥವಾ ಸಪೋರ್ಟ್ ಬರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಹೀಟ್ ವೇವ್ಸ್ ಅಂದ್ರೆ ಏನು, ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಎಕ್ಸಾಮ್ಗೆ. ಹೀಟ್ ವೇವ್ ಅಂದ್ರೆ ಪ್ರೊಲಾಂಗ್ಡ್ ಪೀರಿಯಡ್ ಆಫ್ ಅಬ್ನಾರ್ಮಲಿ ಹೈ ಸಮ್ಮರ್ ಟೆಂಪರೇಚರ್, ಅಂದ್ರೆ ದೀರ್ಘಾವಧಿಯಲ್ಲಿ ಬೇಸಿಗೆಯಲ್ಲಿ ಅಧಿಕವಾದ ತಾಪಮಾನವನ್ನ ನಾವೇನಂತ ಕರಿತೀವಿ ಅಂದ್ರೆ ಹೀಟ್ ವೇವ್ಸ್ ಅಂತ ಕರಿತೇವೆ. ಸೊ ಇನ್ ಇಂಡಿಯಾ ಹೀಟ್ ವೇವ್ಸ್ ಜನರಲಿ ಅಕ್ಕರ್ ಬಿಟ್ವೀನ್ ಮಾರ್ಚ್ ಅಂಡ್ ಜೂನ್. ನಮ್ಮ ಭಾರತ ದೇಶದಲ್ಲಿ ಈ ಒಂದು ಶಾಖದ ಅಲೆಗಳು ಮಾರ್ಚ್ ಮತ್ತು ಜೂನ್ ತಿಂಗಳ ಮಧ್ಯದಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಹೀಟ್ ವೇವ್ಗೆ ಒಂದು ನಿಕ್ ನೇಮ್ ಅನ್ನ ಕೂಡ ಕೊಟ್ಟಿರ್ತಾರೆ. ಸೊ ಅದೇನು ಅಂದ್ರೆ ಸೈಲೆಂಟ್ ಡಿಸಾಸ್ಟರ್ ಅಥವಾ ಮೂಕ ವಿಪತ್ತು ಅಥವಾ ನಿಶಬ್ದ ವಿಪತ್ತು ಅಂತ ಹೇಳ್ತೇವೆ. ಬಿಕಾಸ್ ಹಠಾತ್ ಆಗಿ ಸಂಭವಿಸುತ್ತೆ. ಸೊ ಆ ಹೀಟ್ ವೇವ್ಸ್ ಇಂದ ಸಾವಾಗ್ತಾ ಇರ್ತಕ್ಕಂಥ ಜನರು ಏನಕ್ಕೆ ಡೆತ್ ಆಗ್ತಾ ಇದೆ ಅನ್ನೋದನ್ನ ರಿಯಲೈಸ್ ಆಗೋಷ್ಟೊತ್ತಿಗೆ ಅವರು ಸಾವನ್ನಪ್ತಾರೆ. ಸೊ ಅದರಿಂದ ಇದನ್ನ ನಾವು ಸೈಲೆಂಟ್ ಡಿಸಾಸ್ಟರ್ ಅಂತ ಹೇಳ್ತೇವೆ. ಹಾಗಿದ್ರೆ ಹೀಟ್ ವೇವ್ ಅಂತ ನಾವು ಡಿಕ್ಲೇರ್ ಮಾಡ್ಬೇಕಾಗಿದ್ರೆ ಸೊ ವಾಟ್ ಇಸ್ ದಿ ಕ್ರೈಟೀರಿಯನ್, ಮಾನದಂಡ ಏನು ಅಂತ ನಾವು ನೋಡೋದಾದ್ರೆ ಮ್ಯಾಕ್ಸಿಮಮ್ ಟೆಂಪರೇಚರ್ ರೀಚಸ್ ಅಟ್ ಲೀಸ್ಟ್ 40 ಡಿಗ್ರಿ ಸೆಲ್ಸಿಯಸ್ ಇನ್ ಪ್ಲೇನ್ಸ್, ಅಂದ್ರೆ ಪ್ಲೇನ್ಗಳಲ್ಲಿ ಬಯಲು ಪ್ರದೇಶಗಳಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ 40 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗ್ಬೇಕಾಗಿರುತ್ತೆ. ಅಂಡ್ ಹಿಲ್ಲಿ ರೀಜನ್ಸ್ ಅಲ್ಲಿ ಅಂದ್ರೆ ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಮ್ಯಾಕ್ಸಿಮಮ್ ಟೆಂಪರೇಚರ್ 30 ಡಿಗ್ರಿ ಸೆಲ್ಸಿಯಸ್ಗೆ ರೀಚ್ ಆಗ್ಬೇಕಾಗಿರುತ್ತೆ. ಸೊ ಇಲ್ಲಿ 40 ಡಿಗ್ರಿ ಅಂಡ್ 30 ಡಿಗ್ರೀಸ್ ಅನ್ನ ನಾವು ನೋಡಿದ ಕೂಡಲೇ ಸೊ ಇದು ನಾರ್ಮಲ್ ಟೆಂಪರೇಚರ್ ಅಲ್ವಾ. ಪ್ರಾಬಬಲಿ 40 ಡಿಗ್ರಿ ಅಂತಕ್ಕಂಥದ್ದು ಲಿಟಲ್ ಎಕ್ಸೆಸಿವ್ ಟೆಂಪರೇಚರ್ ಆಗಿರುತ್ತೆ, ಬಟ್ 30 ಡಿಗ್ರಿ ಸೆಲ್ಸಿಯಸ್ ಅಂತಕ್ಕಂಥದ್ದು ಈಸಿಲಿ ಟಾಲರಬಲ್ ಟೆಂಪರೇಚರ್ ಅಲ್ವಾ ಅಂತ ನಮ್ಗೆ
ಅನ್ಸುತ್ತೆ. ಬಟ್ ಯು ಶುಡ್ ರಿಮೆಂಬರ್ 40 ಡಿಗ್ರಿ ಸೆಲ್ಸಿಯಸ್ ಇನ್ ಪ್ಲೇನ್ಸ್, ಬಯಲು ಪ್ರದೇಶಗಳಲ್ಲಿ, ಅಂಡ್ 30 ಡಿಗ್ರಿ ಸೆಲ್ಸಿಯಸ್ ಇಸ್ ಹಿಲ್ಲಿ ರೀಜನ್ಸ್. ಈ ಒಂದು ಕನೆಕ್ಟ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸುಮ್ಮನೆ 40 ಡಿಗ್ರಿ 30 ಡಿಗ್ರಿ ಸೆಲ್ಸಿಯಸ್ ಅಂತ ಬರೆಯೋದಲ್ಲ. ಸೊ ಪ್ಲೇನ್ಸ್ ಮತ್ತೆ ಈ ಒಂದು ಹಿಲ್ಲಿ ರೀಜನ್ಸ್ ಅಂತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅಫಿಷಿಯಲ್ ರೆಕಾರ್ಡ್ಸ್ ನ ಪ್ರಕಾರ 100ರಿಂದ 800ಕ್ಕಿಂತ ಹೆಚ್ಚು ಜನರು ಹೀಟ್ ಸ್ಟ್ರೋಕ್ ಡೆತ್ಸ್ ಆನ್ಯುಯಲಿ, ವಾರ್ಷಿಕವಾಗಿ ನಮ್ಮ ಭಾರತ ದೇಶದಲ್ಲಿ 100ರಿಂದ 800ಕ್ಕೂ ಹೆಚ್ಚು ಜನರು ಈ ಒಂದು ಶಾಖದ ಅಲೆಗಳಿಂದ ಸಾವನ್ನಪ್ಪಿರ್ತಕ್ಕಂಥದ್ದು ಅಧಿಕೃತವಾಗಿ ರಿಪೋರ್ಟ್ ಮಾಡಿರ್ತಕ್ಕಂಥದ್ದು. ಬಟ್ ವಿಜ್ಞಾನಿಗಳು ಹೇಳ್ತಿರ್ತಕ್ಕಂಥ ಪ್ರಕಾರ, ಸೈಂಟಿಸ್ಟ್ ಗಳ ಎಸ್ಟಿಮೇಟ್ ನ ಪ್ರಕಾರ ಇದಿನ್ನೂ ಕೂಡ ಹೆಚ್ಚಿದೆ ಅಂತಕ್ಕಂಥ ಒಂದು ಅಂದಾಜನ್ನ ವಿಜ್ಞಾನಿಗಳು ಮಾಡಿರ್ತಾರೆ. ಸೊ ಇನ್ನು ಲೈಟ್ನಿಂಗ್ ಅಂದ್ರೆ ಏನು, ಮಿಂಚು ಅಂದ್ರೆ ಏನು? ಮಿಂಚು ಅಂದ್ರೆ ಸಡನ್ ಅಟ್ಮಾಸ್ಫಿರಿಕ್ ಎಲೆಕ್ಟ್ರಿಕಲ್ ಡಿಸ್ಚಾರ್ಜ್ ವಿತ್ ಇನ್ ಕ್ಲೌಡ್ಸ್ ಆರ್ ಬಿಟ್ವೀನ್ ಕ್ಲೌಡ್ಸ್ ಅಂಡ್ ದಿ ಗ್ರೌಂಡ್. ಅಂದ್ರೆ ಹಠಾತ್ ಆಗಿ ಮೋಡಗಳಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವಿದ್ಯುತ್, ಆ ಒಂದು ವಿದ್ಯುತ್ ಮೋಡಗಳ ಮಧ್ಯ ಆಗ್ಬೋದಾಗಿರುತ್ತೆ, ಮೋಡ ಮತ್ತು ಭೂಮಿಯ ಮಧ್ಯ ಆಗ್ಬೋದಾಗಿರುತ್ತೆ. ಸೊ ಈ ರೀತಿಯಾಗಿ ಮೋಡಗಳ ಒಳಗೆ ಅಥವಾ ಮೋಡ ಮತ್ತು ನೆಲದ ನಡುವೆ ಹಠಾತ್ ಆಗಿ ವಾತಾವರಣದಲ್ಲಿ ಅಥವಾ ವಾಯುಗೋಳದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ವಿದ್ಯುತ್ ವಿಸರ್ಜನೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ಮಿಂಚು ಅಂತ ಕರಿತೇವೆ. ಸೊ ಲೈಟ್ನಿಂಗ್ ರಿಲೀಸಸ್ ಅಬೌಟ್ 200 ಮೆಗಾ ಜೌಲ್ಸ್ ಟು 7 ಜಿಗಾಜೌಲ್ಸ್ ಆಫ್ ಎನರ್ಜಿ. ಈ ಒಂದು ಸ್ಕೇಲ್ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಯಾವಾಗ ಮಿಂಚು ಸಂಭವಿಸುತ್ತೆ 200 ಮೆಗಾ ಜೌಲ್ಗಳಿಗಿಂತ ಮತ್ತು 7 ಜಿಗಾ ಜೌಲ್ಗಳಷ್ಟು ಶಕ್ತಿಯನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ನಾವು ಈ ಒಂದು ಲೈಟ್ನಿಂಗ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ರ್ಯಾಪಿಡ್ ಹೀಟಿಂಗ್ ಅಪ್ ಆಫ್ ದಿ ಸರೌಂಡಿಂಗ್ ಏರ್. ಸೊ ಯಾವಾಗ ಇಷ್ಟು ಶಕ್ತಿಯನ್ನ ಹೊಂದಿರತಕ್ಕಂತ ಲೈಟ್ನಿಂಗ್ ಹಠಾತ್ ಆಗಿ ಬರುತ್ತೆ, ಸೊ ತನ್ನ ಸುತ್ತಮುತ್ತಲಿರ್ತಕ್ಕಂಥ ಒಂದು ಗಾಳಿ ಅಥವಾ ವಾಯುಗೋಳ ಏನಿರುತ್ತೆ, ಸೊ ಅದು ಹಠಾತ್ ಆಗಿ ಬಿಸಿಯಾಗುವ ಕಾರಣದಿಂದ ವಿಸಿಬಲ್ ಫ್ಲಾಶ್ ಅಂಡ್ ಥಂಡರ್, ನಮ್ಗೆ ಗೋಚರಿಸ್ತಕ್ಕಂಥ ಒಂದು ಬೆಳಕು, ಅದರ ಜೊತೆಗೆ ಗುಡುಗು ಕೂಡ ನಮ್ಗೆ ಕಾಣಿಸ್ತಕ್ಕಂಥದ್ದು ಅಥವಾ ಕೇಳಿಸ್ತಕ್ಕಂಥದ್ದನ್ನ ಸೊ ನಾವು ಈ ಒಂದು ಮಿಂಚಿನ ನಂತರ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಲೈಟ್ನಿಂಗ್ ಇಂದ ನಮ್ಮ ಭಾರತ ದೇಶದಲ್ಲಿ ವಾರ್ಷಿಕವಾಗಿ 2000ದಿಂದ 2500 ಸಾವುಗಳಾಗ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿ ವಾರ್ಷಿಕವಾಗಿ ರಿಪೋರ್ಟ್ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಇಟ್ ಈಸ್ ಇಂಡಿಯಾಸ್ ಡೆಡ್ಲಿಯೆಸ್ಟ್ ನ್ಯಾಚುರಲ್ ಹಜಾರ್ಡ್ ಇನ್ ಟರ್ಮ್ಸ್ ಆಫ್ ರಿಪೋರ್ಟೆಡ್ ಫೇಟಲಿಟೀಸ್. ಅಂದ್ರೆ ನಮ್ಮ ಭಾರತ ದೇಶದಲ್ಲಿ ಈ ವರದಿ ಆಗಿರ್ತಕ್ಕಂಥ ಸಾವುಗಳನ್ನ ತೆಗೆದುಕೊಂಡರೆ ಭಾರತದಲ್ಲಿ ಅತ್ಯಂತ ಮಾರಕವಾಗಿರ್ತಕ್ಕಂಥ ನೈಸರ್ಗಿಕ ವಿಪತ್ತುಗಳಲ್ಲಿ ಸೊ ಈ ಒಂದು ಲೈಟ್ನಿಂಗ್ ಅಥವಾ ಮಿಂಚು ಅಂತಕ್ಕಂಥದ್ದು ಕೂಡ ಸೇರಿರುತ್ತೆ. ಸೊ ಲೈಟ್ನಿಂಗ್ accounts for approximately 35 to 40% of deaths caused by forces of nature each year. ಪ್ರತಿ ವರ್ಷ ಈ ಮಿಂಚಿನಿಂದ ಸಾವಾಗ್ತಕ್ಕಂಥವರ ಸಂಖ್ಯೆ ಏನಿದೆ, ಒಟ್ಟು ಸಾವಾಗುವವರಲ್ಲಿ ನಾನು ಹೇಳ್ತಾ ಇರೋದು ಡಿಸಾಸ್ಟರ್ಸ್ ಇಂದ ಮಾತ್ರ. ಸೊ ಮಿಂಚಿನಿಂದ ಸಾವಾಗುವವರ ಸಂಖ್ಯೆ 35ರಿಂದ 40% ಪ್ರತಿ ವರ್ಷ ಆಗ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಸೊ SDRF ಮತ್ತು NDRF ಅಲ್ಲಿ ಈಗಾಗಲೇ ಪಟ್ಟಿ ಮಾಡಿರ್ತಕ್ಕಂಥ ವಿಪತ್ತುಗಳ ಸಂಖ್ಯೆ, ವಿಪತ್ತುಗಳು ಸಂಖ್ಯೆ 12 ಇತ್ತು, 12ಕ್ಕೆ as I told you before ಇವಾಗ 2ಅನ್ನ ಸೇರಿಸಿದ್ದೇವೆ. ಹಾಗಿದ್ರೆ ಮುಂಚೆ ಇದ್ದಂತಹ ಡಿಸಾಸ್ಟರ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಒಂದು ಸೈಕ್ಲೋನ್ಗಳು, ಚಂಡಮಾರುತಗಳು, ಡ್ರೌಟ್ ಅಂದ್ರೆ ಬರಗಾಲ, ಅರ್ಥ್ಕ್ವೇಕ್ ಭೂಕಂಪ, ಫೈರ್ ಅಥವಾ ಬೆಂಕಿ ಅವಘಡ, ಫ್ಲಡ್ ಪ್ರವಾಹ, ಸುನಾಮಿಗಳು, ಹೇಲ್ ಸ್ಟೋನ್ ಅಂದ್ರೆ ಆಲಿಕಲ್ಲಿನಿಂದ ಆಗ್ತಕ್ಕಂಥ ವಿಪತ್ತುಗಳು, ಲ್ಯಾಂಡ್ ಸ್ಲೈಡ್ ಅಥವಾ ಭೂಕುಸಿತ, ಅವಲಾಂಚೇಸ್ ಗಳಾಗಿರ್ಬೋದಾಗಿರುತ್ತೆ, ಕ್ಲೌಡ್ ಬರ್ಸ್ಟ್ ಮೇಘಸ್ಫೋಟ, ಪೆಸ್ಟ್ ಅಟ್ಯಾಕ್ ಕೀಟಗಳ ಒಂದು ಆಕ್ರಮಣ, ಮತ್ತೆ ಫ್ರಾಸ್ಟ್ ಮತ್ತೆ ಕೋಲ್ಡ್ ವೇವ್ಸ್. ಇವೆಲ್ಲ ಕೂಡ ಆಲ್ರೆಡಿ NDRF ನ ಅಡಿಯಲ್ಲಿ ಇರ್ತಕ್ಕಂಥ 12 ಡಿಸಾಸ್ಟರ್ಸ್ ಆಗಿರುತ್ತೆ. ಸೊ ಇದಕ್ಕೆ ಈಗ 2ಅನ್ನ ಸೇರಿಸಲಾಗಿರುತ್ತೆ. ಸೊ ನೆಕ್ಸ್ಟ್ ಅಪ್ಡೇಟ್ ಬಂದು ಬ್ರಿಕ್ಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಅಪ್ಡೇಟ್ ಆಗಿರುತ್ತೆ. ಸೊ ಈ ವರ್ಷ ನಮ್ಮ ಭಾರತ ದೇಶದಲ್ಲಿ ಬ್ರಿಕ್ಸ್ ನ ಒಂದು ಸಮಿಟ್ ಅಥವಾ ಅಧಿವೇಶನ ನಡೆಯಲಿದೆ. ಸೊ ಈ ಒಂದು ಅಧಿವೇಶನಕ್ಕೆ ಬಾಂಗ್ಲಾದೇಶ್ PM ಆಗಿರ್ತಕ್ಕಂಥ ರೆಹಮಾನ್ ಅನ್ನ ಈಗ ವೆಲ್ಕಮ್ ಮಾಡಿರ್ತಾರೆ. ಸೊ ಆಫ್ಟರ್ ಇಂಟರ್ನಲ್ ಇನ್ಸರ್ಜೆನ್ಸಿ ಅಂದ್ರೆ ಆ ಒಂದು ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಒಳ ಸಂಘರ್ಷ, ಸೊ ಈಗಾಗಲೇ ನಾವು ನೋಡಿರ್ತೀರಾ. ಸೊ ಇದಾದ ಮೇಲೆ ನಮ್ಮ ಭಾರತ ದೇಶ ಇಟ್ ಈಸ್ ದಿ ಫಸ್ಟ್ ಅಟೆಂಪ್ಟ್ ಟು ಎಸ್ಟಾಬ್ಲಿಷ್ ಗುಡ್ ರಿಲೇಶನ್ಶಿಪ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಬಾಂಗ್ಲಾದೇಶ್ ಆಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನ ಜೊತೆಗೆ ನಾವು ಬ್ರಿಕ್ಸ್ ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಡಿಸ್ಕಸ್ ಮಾಡ್ಬೇಕಾಗಿರುತ್ತೆ. ಸೊ ಬ್ರಿಕ್ಸ್ ಅಂತಕ್ಕಂಥದ್ದು HYT ಐ ಹೀಲ್ಡಿಂಗ್ ಥೀಮ್ ಆಗಿರುತ್ತೆ. ಸೊ ರಿಪೀಟೆಡ್
ರಿಪೀಟೆಡ್ಲಿ ಇದರ ಮೇಲೆ ನಮಗೆ ಪ್ರಶ್ನೆಗಳು ಬರ್ತಾ ಇರುತ್ತೆ. ಅಂಡ್ ಮೋರ್ ಓವರ್ ಸೊ ಈ ವರ್ಷ ಭಾರತ ದೇಶ ಇದರ ಅಧ್ಯಕ್ಷತೆಯನ್ನ ವಹಿಸಿರುವ ಕಾರಣದಿಂದ ಸೊ ಇದ್ರ ಬಗ್ಗೆ ಕಂಪಲ್ಸರಿ ಕ್ವೆಶನ್ ಆಗ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಹಾಗಿದ್ರೆ ಸೊ ಇಂಡಿಯಾ ಇಸ್ ಹೋಸ್ಟಿಂಗ್, ಸೊ ನಮ್ಮ ಭಾರತ ದೇಶ ನವದೆಹಲಿಯಲ್ಲಿ, ನ್ಯೂ ಡೆಲ್ಲಿಯಲ್ಲಿ ಸೆಪ್ಟೆಂಬರ್ 12 ಮತ್ತು 13ನೇ ತಾರೀಕು ಈ ಒಂದು ಬ್ರಿಕ್ಸ್ ಸಮಿಟ್ ಅನ್ನ ಆಯೋಜನೆ ಮಾಡಲಿದೆ. ಸೊ ಈ ಒಂದು ಸಮಿಟ್ ನಲ್ಲಿ ಗ್ಲೋಬಲ್ ಚಾಲೆಂಜಸ್, ಜಾಗತಿಕ ಸವಾಲುಗಳು, ಇನ್ಕ್ಲೂಡಿಂಗ್ ಎಕನಾಮಿಕ್ ಕಾನ್ಸಿಕ್ವೆನ್ಸಸ್ ಆಫ್ ವೆಸ್ಟ್ ಏಷ್ಯಾ ಕ್ರೈಸಿಸ್, ಅಂದ್ರೆ ಪಶ್ಚಿಮ ಏಷ್ಯಾದಲ್ಲಿ ಆಗ್ತಾ ಇರ್ತಕ್ಕಂಥ ಬಿಕ್ಕಟ್ಟಿನ ಕಾರಣದಿಂದ ಆರ್ಥಿಕ ಪರಿಣಾಮಗಳು ಸೇರಿದಂತೆ ಹಲವಾರು ಜಾಗತಿಕ ಸವಾಲುಗಳನ್ನ ಚರ್ಚೆ ಮಾಡ್ತಕ್ಕಂಥ ಒಂದು ವೇದಿಕೆಯಾಗಿ ನಾವು ಇದನ್ನ ಪರಿಗಣಿಸಬಹುದಾಗಿರುತ್ತೆ. ಸೊ ಈ ಒಂದು ಅಪ್ಡೇಟ್ ನೊಂದಿಗೆ ಈಗ ಕಂಪ್ಲೀಟ್ ಆಗಿ ನಾವು ಬೇಸಿಕ್ಸ್ ಅನ್ನ ಸ್ಟಡಿ ಮಾಡೋದಾದ್ರೆ ಸೊ ಬ್ರಿಕ್ಸ್ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಬ್ರಿಕ್ಸ್ ಅನ್ನ ನಾವು ಇವತ್ತೇನು ಬ್ರಿಕ್ಸ್ ಅಂತ ಕರಿತೇವೆ, ಸೊ ಅರ್ಲಿಯರ್ ಟು ದಟ್ ಇದನ್ನ ಕೇವಲ ಬ್ರಿಕ್ ಅಂತ ಕರೀತಾ ಇದ್ರು. ಏನಕ್ಕೆ ಅಂತ ನಾನು ಹೇಳ್ತೀನಿ ನೋಡಿ. ಸೊ ಈ ಟರ್ಮ್ ಬ್ರಿಕ್ ಅನ್ನೋದನ್ನ ಯಾರು ಕಾಯಿನ್ ಮಾಡಿದ್ದು ಅದು ಕೂಡ ಗೊತ್ತಿರ್ಬೇಕಾಗಿರುತ್ತೆ. ಜಿಮ್ ಓನಿಲ್ ಅಂತಕ್ಕಂಥ ವ್ಯಕ್ತಿ, ಇವರೊಬ್ರು ಎಕಾನಮಿಸ್ಟ್ ಆಗಿರ್ತಾರೆ, ಅರ್ಥಶಾಸ್ತ್ರಜ್ಞರಾಗಿರ್ತಾರೆ. ಸೊ ಇವರು ಮೊದಲು 4 ರಾಷ್ಟ್ರಗಳು ಮಾತ್ರ ಈ ಒಂದು ಅಸೋಸಿಯೇಷನ್ ಅಲ್ಲಿ ಸೇರ್ಕೊಂಡಿರ್ತವೆ. ಅದ್ಯಾವ್ದ್ಯಾವ್ದು ಅಂದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ. ಸೊ ಈ ಎಲ್ಲಾ ರಾಷ್ಟ್ರಗಳಿಂದ ಮೊದಲ ಲೆಟರ್ ಅನ್ನ ತೆಗೆದುಕೊಳ್ತಾರೆ. ಸೊ ತೆಗೆದುಕೊಂಡು ಇದಕ್ಕೆ ಬ್ರಿಕ್ ಅಂತ ನಾಮಕರಣ ಮಾಡ್ತಾರೆ. ಸೊ ಬ್ರಿಕ್ ಅಂತಕ್ಕಂಥದ್ದು ಜುಲೈ 2006ರಲ್ಲಿ ಸೊ ಕ್ರಿಯೇಟ್ ಆಗಿರ್ತಕ್ಕಂಥ ಒಂದು ಗುಂಪಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಮೊದಲು ಬ್ರೆಜಿಲ್ ಇತ್ತು, ರಷ್ಯಾ ಇತ್ತು, ಇಂಡಿಯಾ ಮತ್ತೆ ಚೈನಾ ಇತ್ತು. ಸೊ ದೇ ಗೇಮ್ ಟುಗೆದರ್ ಟು ಫಾರ್ಮ್ ಬ್ರಿಕ್. ಸೊ ಅವೆಲ್ಲ ಒಟ್ಟಿಗೆ ಬಂದ ನಂತರ ಸೊ ಮೊದಲ ಲೆಟರ್ ಅನ್ನ ತೆಗೆದುಕೊಂಡು ಅದನ್ನ ಬ್ರಿಕ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಈ 4 ರಾಷ್ಟ್ರಗಳಿಗೆ ಸಂಬಂಧಪಟ್ಟಂತೆ 16ನೇ ಜೂನ್ 2009ರಲ್ಲಿ ಮೊದಲ ಸಮಿಟ್ ಅಥವಾ ಶೃಂಗಸಭೆಯನ್ನ ನಡೆಸಲಾಗುತ್ತೆ. ಸೊ ಅದನ್ನ ನಡೆಸಿರ್ತಕ್ಕಂಥದ್ದು ರಷ್ಯಾದ ಯುಕೆಟೆರಿನ್ ಬರ್ಗ್ ನಲ್ಲಿ ಮೊದಲ ಬ್ರಿಕ್ ಬೇರೆ, ಬ್ರಿಕ್ಸ್ ಬೇರೆ. ಎಕ್ಸಾಮ್ ಅಲ್ಲಿ ಇದನ್ನೇ ಕನ್ಫ್ಯೂಸ್ ಮಾಡ್ತಾರೆ. ಸೊ ಬರೀ ಬ್ರಿಕ್ ಫಸ್ಟ್ ಸಮಿಟ್ ಅಂತ ಕೇಳಿದ್ರೆ ರಷ್ಯಾದ ಯುಕೆಟೆರಿನ್ ಬರ್ಗ್ ಅಂತ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಹಾಗಿದ್ರೆ ಈ 4 ರಾಷ್ಟ್ರಗಳನ್ನ ನಾವು ಫೌಂಡಿಂಗ್ ಮೆಂಬರ್ ಆಫ್ ಬ್ರಿಕ್ಸ್ ಅಂತ ಹೇಳ್ತೇವೆ, ಅಥವಾ ಸಂಸ್ಥಾಪಕ ಸದಸ್ಯ ರಾಷ್ಟ್ರಗಳು ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ಲಾಗತ್ತೆ, ಅಂದ್ರೆ ವಿಸ್ತರಣೆ ಮಾಡ್ಲಾಗತ್ತೆ. ಯಾವಾಗ ವಿಸ್ತರಣೆ ಆಯ್ತು ಅಂದ್ರೆ ಸೆಪ್ಟೆಂಬರ್ 2010ರಲ್ಲಿ 2010 ಸೆಪ್ಟೆಂಬರ್ ನಲ್ಲಿ ಸೌತ್ ಆಫ್ರಿಕಾ ಈ ಒಂದು ಅಸೋಸಿಯೇಷನ್ ಗೆ ಸೇರ್ಕೊಳ್ಳುತ್ತೆ. ಸೊ ಸೌತ್ ಆಫ್ರಿಕಾ ಎಸ್ ಲೆಟರ್ ಇಂದ ಪ್ರಾರಂಭವಾಗುವ ಕಾರಣದಿಂದ ಬ್ರಿಕ್ ಗೆ ಮತ್ತೆ ಎಸ್ ಅನ್ನ ಸೇರಿಸ್ತಾರೆ. ಅಲ್ಲಿಂದ ಅದನ್ನ ನಾವು ಬ್ರಿಕ್ಸ್ ಅಂತ ಕರೀಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಸೊ ಈ 5 ರಾಷ್ಟ್ರಗಳನ್ನ ಒಳಗೊಂಡಂತೆ ಏಪ್ರಿಲ್ 2011ರಲ್ಲಿ ಫಸ್ಟ್ ಬ್ರಿಕ್ಸ್ ಸಮಿಟ್ ಅನ್ನ ಮಾಡಲಾಗುತ್ತೆ. ಮೊದಲ ಬ್ರಿಕ್ಸ್ ಸಮಿಟ್ ಅನ್ನ ಮಾಡಲಾಗುತ್ತೆ. ಸೊ ಈ ಮೊದಲ ಬ್ರಿಕ್ಸ್ ಸಮಿಟ್ ಅನ್ನ ಚೈನಾದ ಸನ್ಯಾದಲ್ಲಿ ಕಂಡಕ್ಟ್ ಮಾಡಲಾಗುತ್ತೆ. ಚೈನಾದ ಸನ್ಯಾದಲ್ಲಿ ಸೊ ಆಲ್ 5 ಕಂಟ್ರೀಸ್ ಆಫ್ ಬ್ರಿಕ್ಸ್ ಒಟ್ಟಿಗೆ ಸೇರಿ ಒಂದು ಸಮಿಟ್ ಅಥವಾ ಶೃಂಗಸಭೆಯನ್ನ ಮೊದಲ ಬಾರಿಗೆ ಮಾಡಲಾಗುತ್ತೆ. ಸೊ ಯಾವಾಗ ಸೌತ್ ಆಫ್ರಿಕಾ ಈ ಒಂದು ಅಸೋಸಿಯೇಷನ್ ಗೆ ಸೇರುತ್ತೆ, ಸೊ ಅಲ್ಲಿಂದ ಇದರ ಆಕ್ರೋನಿಮ್ ಅನ್ನ ಚೇಂಜ್ ಮಾಡಿ ಬ್ರಿಕ್ಸ್ ಅಂತ ಕರೀಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಬ್ರಿಕ್ಸ್ ಕಂಪ್ಲೀಟೆಡ್ ಇನ್ 2011ರಲ್ಲಿ ಸೊ ಇದು ಬ್ರಿಕ್ಸ್ ಆಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಅದಾದ್ಮೇಲೆ ಸೊ ಬ್ರಿಕ್ಸ್ ನ ಅಡಿಯಲ್ಲಿ ಕೆಲವೊಂದು ಇನ್ಸ್ಟಿಟ್ಯೂಷನ್ಸ್ ಅನ್ನ ಬಿಲ್ಡ್ ಮಾಡ್ತಾರೆ. ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಸೊ ಕೆಲವೊಂದು ಫಿನಾನ್ಷಿಯಲ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಸ್ಥಾಪನೆ ಮಾಡ್ತಾರೆ. ಸೊ ಅದೇನು ಅಂತ ನಾವು ನೋಡೋದಾದ್ರೆ ಸೊ ಅಥವಾ ಈ ಒಂದು ಡಿಸಿಷನ್ ಅನ್ನ ತೆಗೆದುಕೊಂಡಿದ್ದು ಫೋರ್ಟಲೇಜಾ ಸಮಿಟ್ 2014ರಲ್ಲಿ ಫೋರ್ಟಲೇಜಾ ಶೃಂಗಸಭೆ ನಡೆಯುತ್ತೆ. ಸೊ ಈ ಒಂದು ಶೃಂಗಸಭೆಯಲ್ಲಿ ಏನನ್ನ ಡಿಸೈಡ್ ಮಾಡ್ತಾರೆ ಅಂದ್ರೆ ಒಂದು ಅಗ್ರಿಮೆಂಟ್ ಅನ್ನ ಸೈನ್ ಮಾಡ್ತಾರೆ, ಒಂದು ಒಪ್ಪಂದಕ್ಕೆ ಸಹಿ ಮಾಡ್ತಾರೆ. ಆ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ NDB ಅಂತ ಕರಿತೇವೆ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ವೆರಿ ವೆರಿ ಇಂಪಾರ್ಟೆಂಟ್, ಹೊಸ ಅಭಿವೃದ್ಧಿ ಬ್ಯಾಂಕ್ ಅಥವಾ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತಾನೆ ಕರಿತೇವೆ. ಸೊ ಅದ್ರ ಜೊತೆಗೆ CRA ಅಂತ ಹೇಳ್ತೇವೆ. CRA ಅಂದ್ರೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅಂತ ಹೇಳ್ತೇವೆ. ಸೊ ಇವೆರಡನ್ನ ಬ್ರಿಕ್ಸ್ ನ ಅಡಿಯಲ್ಲಿ ಸ್ಥಾಪನೆ ಮಾಡ್ತಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಬ್ರಿಕ್ಸ್ ನ ಅಡಿಯಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಆಗಿರುತ್ತೆ ಮತ್ತೆ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಆಗಿರುತ್ತೆ. ಸರ್ ಹಾಗಿದ್ರೆ ಇವೆರಡು ಏನಕ್ಕೋಸ್ಕರ ಮಾಡಿದ್ದಾರೆ? ನ್ಯೂ ಡೆವಲಪ್ಮೆಂಟ್ ಏನಕ್ಕೆ ಮಾಡಿರ್ತಾರೆ ಅಂದ್ರೆ ಡೆವಲಪ್ಮೆಂಟ್ ಫಂಡಿಂಗ್ ನೀಡ್ಸ್ ಆಫ್ ಬ್ರಿಕ್ಸ್ ಅಂಡ್ ಅದರ್ ಎಮರ್ಜಿಂಗ್ ಎಕಾನಮೀಸ್. ಅಂದ್ರೆ ಉದಯೋನ್ಮುಖ ಆರ್ಥಿಕತೆಗಳು ಯಾವ್ಯಾವ ರಾಷ್ಟ್ರ ಇರುತ್ತೆ, ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಂತೆ ಉದಯೋನ್ಮುಖ ಆರ್ಥಿಕತೆಗಳು ಯಾವ್ದಾವ್ದು ಇರುತ್ತೆ. ಸೊ ಆ ಒಂದು ರಾಷ್ಟ್ರಗಳಲ್ಲಿ ನಡೀತಕ್ಕಂಥ ಅಭಿವೃದ್ಧಿ ಯೋಜನೆಗಳಿಗೆ
ಫಂಡ್ ಅನ್ನ ಮಾಡುವ ಉದ್ದೇಶದಿಂದ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಹಾಗಿದ್ರೆ ಕಂಟಿಂಜೆನ್ಸಿ ರಿಸರ್ವ್ ಅರೇಂಜ್ಮೆಂಟ್ ಅನ್ನ ಏನಕ್ಕೆ ಮಾಡಲಾಗಿದೆ, ಹೆಸರಲ್ಲೇ ಗೊತ್ತಾಗುತ್ತೆ ನೋಡಿ. ಕಂಟಿಂಜೆನ್ಸಿ ಅಂದ್ರೆ ಯಾವ್ದಾದ್ರೂ ಒಂದು ರಾಷ್ಟ್ರದಲ್ಲಿ ಲಿಕ್ವಿಡಿಟಿ ಕ್ರಂಚ್ ಆದಾಗ, ಹಣಕಾಸಿನ ಕೊರತೆ ಆದಾಗ, ಸೊ ಆ ಒಂದು ಹಣಕಾಸಿನ ಕೊರತೆಯನ್ನ ನಿಭಾಯಿಸಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂತ ಕಾರಣದಿಂದ ಕಂಟಿಂಜೆಂಟ್ ರಿಸರ್ವ್ ಅರೇಂಜ್ಮೆಂಟ್ ಅನ್ನ ಕೂಡ ಸೊ ಬ್ರಿಕ್ಸ್ ನ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗುತ್ತೆ. ಸೊ 21 ಜುಲೈ 2015 ಎನ್ಡಿಬಿ ಬಿಗ್ಯಾನ್ಸ್ ಆಪರೇಷನ್ಸ್ ತನ್ನ ಕಾರ್ಯಾಚರಣೆಗಳನ್ನ ಎನ್ಡಿಬಿ ಅಂತಕ್ಕಂಥದ್ದು ಪ್ರಾರಂಭ ಮಾಡುತ್ತೆ. ಸೊ ಎನ್ಡಿಬಿಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿ ಅಂತ ಕೇಳ್ತಾರೆ. ಸೊ ಚೈನಾದ ಶಾಂಘೈನಲ್ಲಿ ನಾವು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಒಂದು ಕೇಂದ್ರ ಕಚೇರಿಯನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಿದ್ರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಲ್ಲಿ ಇರ್ತಕ್ಕಂತ ಇತರೆ ಸದಸ್ಯ ರಾಷ್ಟ್ರಗಳು ಯಾವುದು? ಬ್ರಿಕ್ಸ್ ನ ಸದಸ್ಯ ರಾಷ್ಟ್ರಗಳು ಬೇರೆ, ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನಲ್ಲಿ ಇರ್ತಕ್ಕಂತ ಸದಸ್ಯ ರಾಷ್ಟ್ರಗಳು. ಅಪಾರ್ಟ್ ಫ್ರಮ್ ದಿ ಫೌಂಡಿಂಗ್ ಮೆಂಬರ್ಸ್ ಅಂಡ್ ಸೌತ್ ಆಫ್ರಿಕಾ, ಅವರು ಕಂಪಲ್ಸರಿ ಇದ್ದೇ ಇರ್ತಾರೆ. ಅವರ ಜೊತೆ ಇರ್ತಕ್ಕಂಥ ಇದರ ಸದಸ್ಯ ರಾಷ್ಟ್ರಗಳು ಯಾವುದು ಅಂತ ಕೇಳ್ಬೋದಾಗಿರುತ್ತೆ. ಸೊ ದಿಸ್ ವಿ ಆಲ್ರೆಡಿ ನೋ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ. ಸೊ ಇದರ ಜೊತೆಗೆ ಹೊಸ ಮೆಂಬರ್ಸ್ ಯಾವ್ದಾವ್ದು ಅಂದ್ರೆ ಬಾಂಗ್ಲಾದೇಶ್, UAE, ಈಜಿಪ್ಟ್ ಮತ್ತೆ ಪ್ರಾಸ್ಪೆಕ್ಟಿವ್ ಅಂದ್ರೆ ಮುಂದೆ ಸೇರಬಹುದಾಗಿರ್ತಕ್ಕಂಥ ಇನ್ನೊಂದು ರಾಷ್ಟ್ರವನ್ನ ನಾವು ಉರುಗ್ವೆ ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ನ ಸದಸ್ಯ ರಾಷ್ಟ್ರಗಳಾಗಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಕೋಆಪರೇಷನ್ ಅನ್ನ ಇನ್ನೂ ಕೂಡ ಡೀಪನ್ ಮಾಡಲಾಗುತ್ತೆ, ಅಂದ್ರೆ ಬ್ರಿಕ್ಸ್ ನ ಅಡಿಯಲ್ಲಿ ಸಹಕಾರವನ್ನ ಇನ್ನೂ ಕೂಡ ಹೆಚ್ಚು ಮಾಡಲಾಗುತ್ತೆ. ಸೊ ಆಗಸ್ಟ್ 2021 ಒಂದು ಸ್ಪೇಸ್ ಪ್ರೋಗ್ರಾಮ್ ಅನ್ನ ಕೂಡ ಮಾಡಲಾಗುತ್ತೆ, ಬಾಹ್ಯಾಕಾಶ ಕಾರ್ಯಕ್ರಮವನ್ನ ಕೂಡ ಮಾಡಲಾಗುತ್ತೆ. ಸೊ ಬ್ರಿಕ್ಸ್ ಸ್ಪೇಸ್ ಏಜೆನ್ಸಿ ಸೈನ್ಡ್ ಅನ್ ಅಗ್ರಿಮೆಂಟ್ ಔಟ್ಲೈನಿಂಗ್ 6 ಸ್ಯಾಟಲೈಟ್ಸ್ ಅಂಡ್ 5 ಸ್ಟೇಷನ್ ಕೋಆಪರೇಷನ್ ಪ್ಲಾನ್, ಅಂದ್ರೆ 6 ಉಪಗ್ರಹಗಳು ಮತ್ತೆ 5 ನಿಲ್ದಾಣಗಳ ಒಂದು ಕೋಆಪರೇಷನ್ ಪ್ಲಾನ್ ಅನ್ನ ಕೂಡ 2021 ಆಗಸ್ಟ್ ನಲ್ಲಿ ಬ್ರಿಕ್ಸ್ ನ ಅಡಿಯಲ್ಲಿ ಸಹಿ ಮಾಡಲಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಈಸ್ ಫಾರ್ ದಿ ಕೋಆಪರೇಷನ್ ಇನ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಒಂದು ಸಹಕಾರವನ್ನ ಹೆಚ್ಚು ಮಾಡುವ ಉದ್ದೇಶದಿಂದ ಸೊ ಇದಕ್ಕೆ ಸಹಿಯನ್ನ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ 2023-25 ಮಧ್ಯ ಸೊ ಬ್ರಿಕ್ಸ್ ಅನ್ನ ಈವನ್ ಬೇರೆ ರಾಷ್ಟ್ರಗಳಿಗೂ ಕೂಡ ಇದಕ್ಕೆ ಇನ್ವೈಟ್ ಮಾಡ್ತಾರೆ. ಸೊ ಅದರಿಂದ ಬ್ರಿಕ್ಸ್ ಅಂತಕ್ಕಂಥದ್ದು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಹೆಚ್ಚಾಗ್ತಾ ಬರುತ್ತೆ. ಸೊ ಆಗಸ್ಟ್ 2023 15ನೇ ಬ್ರಿಕ್ಸ್ ಸಮಿಟ್ ನಡೆಯುತ್ತೆ, 15th ಬ್ರಿಕ್ಸ್ ಶೃಂಗಸಭೆ ನಡೆಯುತ್ತೆ. ಸೊ ಈ ಒಂದು ಶೃಂಗಸಭೆಯಲ್ಲಿ 6 ರಾಷ್ಟ್ರಗಳನ್ನ ಇನ್ವೈಟ್ ಮಾಡ್ತಾರೆ, ಬ್ರಿಕ್ಸ್ ಗೆ ಸೇರ್ಕೊಳ್ಳಿಕ್ಕೆ 6 ರಾಷ್ಟ್ರಗಳನ್ನ ಇನ್ವೈಟ್ ಮಾಡ್ತಾರೆ. ಸೊ ಅಥವಾ 6 ರಾಷ್ಟ್ರಗಳು ಇದಕ್ಕೆ ಫುಲ್ ಟೈಮ್ ಮೆಂಬರ್ಸ್ ಆಗಿ ಜಾಯಿನ್ ಆಗ್ತಾರೆ. ಆಕ್ಚುಲಿ ಅರ್ಜೆಂಟೈನಾ ಕೂಡ ಅದನ್ನು ಕೂಡ ಇನ್ವೈಟ್ ಮಾಡಲಾಗಿತ್ತು, ಬಟ್ ಅವರು ಇನಿಷಿಯಲಿ ಅದನ್ನ ಒಪ್ಕೊಂಡು ತದನಂತರ ಸೊ ಅವರನ್ನ ರಿಜೆಕ್ಟ್ ಮಾಡಿರ್ತಾರೆ, ಅಥವಾ ಅವರು ಗುಂಪಿಗೆ ಸೇರ್ಕೊಳ್ಳಿಕ್ಕೆ ಅವರು ಒಪ್ಪೋದಿಲ್ಲ. ಬಟ್ ಬಿಗಿನಿಂಗ್ ಅಲ್ಲಿ ಅವರು ಕೂಡ ಅಕ್ಸೆಪ್ಟ್ ಮಾಡಿರ್ತಾರೆ. ಬಟ್ ಅರ್ಜೆಂಟೈನಾ ಇಸ್ ನಾಟ್ ದೇರ್ ಇನ್ ಬ್ರಿಕ್ಸ್ ಗ್ರೂಪ್ ಎನಿಮೋರ್. ಸೊ ಹಾಗಿದ್ರೆ ಕರೆಂಟ್ ಸ್ಟೇಟಸ್ ಅಥವಾ ಪ್ರಸ್ತುತ ಸ್ಥಾನಮಾನ ನಾವು ನೋಡೋದಾದ್ರೆ ಸೊ ಬ್ರಿಕ್ಸ್ ನಲ್ಲಿ 11 ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡಬಹುದಾಗಿರುತ್ತೆ. ಆ 11 ಸದಸ್ಯ ರಾಷ್ಟ್ರಗಳು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಸೊ ಇವರು ಇಷ್ಟು ಜನ ಮಾತ್ರ ಕೋರ್ ಗ್ರೂಪ್ ಆಫ್ ಬ್ರಿಕ್ಸ್ ಆಗಿರುತ್ತೆ. ಅದಾದ್ಮೇಲೆ ರೀಸೆಂಟ್ ಆಗಿ ಜಾಯ್ನ್ ಆಗಿರ್ತಕ್ಕಂಥದ್ದು ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, UAE ಮತ್ತೆ ಇಂಡೋನೇಷಿಯಾ. ಸೊ ಆಸ್ ಆಫ್ ನೌ 11 ಮೆಂಬರ್ ಕಂಟ್ರೀಸ್ ಆರ್ ದೇರ್ ಇನ್ ಬ್ರಿಕ್ಸ್ ಅಂತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಇದರ ಜೊತೆಗೆ ಪಾರ್ಟ್ನರ್ ಕಂಟ್ರೀಸ್ ಬೇರೆ ಇರ್ತಾರೆ. ಸದಸ್ಯ ರಾಷ್ಟ್ರಗಳು ಬೇರೆ, ಮೆಂಬರ್ ನೇಷನ್ಸ್ ಬೇರೆ, ಸೊ ಪಾರ್ಟ್ನರ್ ನೇಷನ್ಸ್ ಬೇರೆ. ನಾನಿವಾಗ ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಟ್ನರ್, ಪಾಲುದಾರಿಕೆ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಕೇಳಿದಾಗ ಸೊ ಬೆಲಾರಸ್, ಬೊಲಿವಿಯಾ, ಕ್ಯೂಬಾ, ಕಜಕಿಸ್ತಾನ್, ಮಲೇಷಿಯಾ, ನೈಜೀರಿಯಾ, ಥೈಲ್ಯಾಂಡ್, ಉಗಾಂಡ, ಉಜ್ಬೇಕಿಸ್ತಾನ್ ಮತ್ತೆ ವಿಯೆಟ್ನಾಂ ಇವೆಲ್ಲ ಕೂಡ ಸೊ ಬ್ರಿಕ್ಸ್ ನ ಅಡಿಯಲ್ಲಿ ಬರ್ತಕ್ಕಂತ ಪಾರ್ಟ್ನರ್ ಕಂಟ್ರೀಸ್ ಆಗಿ ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ಸೊ ಭಾರತ ದೇಶದಲ್ಲಿ ಇದುವರೆಗೂ ಬ್ರಿಕ್ಸ್ ಗೆ ಸಂಬಂಧಪಟ್ಟಂತೆ ಎಷ್ಟು ಸಮ್ಮಿಟ್ ನಡೆದಿದೆ, ಯಾವ ವರ್ಷದಲ್ಲಿ ನಡೆದಿದೆ, ಎಲ್ಲಿ ನಡೆದಿದೆ, ಇದು ಕೂಡ ನಮ್ಗೆ ಪ್ರಶ್ನೆ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಫಸ್ಟ್ ಬ್ರಿಕ್ಸ್ ಸಮ್ಮಿಟ್ ನಡೆದಿರ್ತಕ್ಕಂಥದ್ದು 2012 ಇದು 4ನೇ ಶೃಂಗಸಭೆ ಆಗಿರುತ್ತೆ. ಸೊ ನವದೆಹಲಿಯಲ್ಲಿ ಇದನ್ನ ನಡೆಸಲಾಗಿರುತ್ತೆ. 2016 ಸೆಕೆಂಡ್ ಬ್ರಿಕ್ಸ್ ನಡೀತೆ, ಅಂದ್ರೆ ಇಂಡಿಯಾಗೆ ಸಂಬಂಧಪಟ್ಟಂತೆ ಸೆಕೆಂಡ್ ಆಗಿರುತ್ತೆ. ಬಟ್ ಟೋಟಲ್ ಕೌಂಟ್ ಅಲ್ಲಿ 8th ಬ್ರಿಕ್ಸ್ ಸಮಿಟ್ ಆಗಿರುತ್ತೆ. ಇದು ಗೋವಾದಲ್ಲಿ ನಡೀತಕ್ಕಂಥದ್ದು. 2021
13th ಬ್ರಿಕ್ಸ್ ಸಮಿಟ್ ನಡೆಯುತ್ತೆ. ಆ ಸಮಯದಲ್ಲಿ ಕರೋನಾ ಇದ್ದಿದ್ದ ಕಾರಣದಿಂದ ವರ್ಚುವಲಿ ಸಮಿಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಅಂದ್ರೆ ಫಿಸಿಕಲಿ ಮೀಟ್ ಮಾಡದೆ ಆಯಾ ರಾಷ್ಟ್ರಗಳ ಮುಖ್ಯಸ್ಥರು ವರ್ಚುವಲಿ ಈ ಒಂದು ಸಮಿಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ 2026ರಲ್ಲಿ ಈಗ 18ನೇ ಬ್ರಿಕ್ಸ್ ಸಮಿಟ್ ಅನ್ನ ನಮ್ಮ ಭಾರತ ರಾಷ್ಟ್ರ ನವದೆಹಲಿಯಲ್ಲಿ ಆಯೋಜನೆ ಮಾಡಲಿದೆ. ಸೊ ಹಾಗಿದ್ರೆ 12, 16, 21, 26 ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಬ್ರಿಕ್ಸ್ ಸಮಿಟ್ ಅಂತಕ್ಕಂಥದ್ದು ನಡೆಯೋದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಹಾಗಿದ್ರೆ ಸೊ ವಾಟ್ ಇಸ್ ದ ಸೈಜ್ ಆಫ್ ಬ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ಸದಸ್ಯ ರಾಷ್ಟ್ರಗಳ ಒಟ್ಟು ಗಾತ್ರ ಎಷ್ಟು ಅಂತ ನಾವು ನೋಡೋದಾದ್ರೆ, ಸೊ ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ವರ್ಲ್ಡ್, ಜಗತ್ತಿನ ಒಟ್ಟು ಜನಸಂಖ್ಯೆಯಲ್ಲಿ 49.5% ಅಷ್ಟು ಪಾಪ್ಯುಲೇಷನ್ ಬ್ರಿಕ್ಸ್ ನೇಷನ್ಸ್ ಆಗಿರುತ್ತೆ. ಸೊ ಟೋಟಲ್ GDP ಆಫ್ ಆಲ್ ದೀಸ್ ಕಂಟ್ರೀಸ್ 40% ಆಗಿರುತ್ತೆ. ಟೋಟಲ್ ವರ್ಲ್ಡ್ ಟ್ರೇಡ್ಗೆ ಅಂದ್ರೆ ಜಾಗತಿಕ ವ್ಯಾಪಾರಕ್ಕೆ ಈ ಬ್ರಿಕ್ಸ್ ನಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು 26% ಕೊಡುಗೆ ಕೊಡ್ತಾ ಇದೆ. ಸೊ ಇವೆಲ್ಲ ಕೂಡ ಆಲ್ಮೋಸ್ಟ್ ಕಂಪಲ್ಸರಿಲಿ ಫಿಕ್ಸ್ಡ್ ನಂಬರ್ಸ್ ಆಗಿರೋದಿಲ್ಲ. ಸೊ ಇದು ಎಕ್ಸ್ಪೆಕ್ಟೆಡ್ ಟು ಚೇಂಜ್ ಆಗ್ತಾ ಇರುತ್ತೆ. ಬಟ್ ರಫ್ಲಿ ಈ ಒಂದು ಫಿಗರ್ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಅಂದ್ರೆ ನಾವ್ ಎಷ್ಟು ಇನ್ಫ್ಲೂಯೆನ್ಸ್ ಮಾಡ್ಬೋದು ಅನ್ನೋದನ್ನ ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ಇಂದ ನಾವು ಅರ್ಥ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಆರ್ಟಿಕಲ್ ನಂಬರ್ 3. ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇನ್ ಇಂಡಿಯಾ ಡ್ಯೂರಿಂಗ್ 2025 2025ರಲ್ಲಿ ನಮ್ಮ ಭಾರತ ದೇಶದಲ್ಲಿ ಅಂಗಾಂಗ ದಾನ ಒಂದು ಸ್ಟ್ಯಾಟಿಕ್ಸ್ ಬಿಡುಗಡೆ ಆಗಿರುತ್ತೆ. ಆ ಅಂಗಾಂಗ ದಾನ ಯಾವ ರಾಜ್ಯದಲ್ಲಿ ಎಷ್ಟಾಗ್ತಾ ಇದೆ ಎಲ್ಲವನ್ನ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ 1 ಡಿಸೀಸ್ಡ್ ಆರ್ಗನ್ ಡೋನರ್ ಕ್ಯಾನ್ ಸೇವ್ ಅಪ್ ಟು 8 ಲೈವ್ಸ್ ಅಂಡ್ ಬೆನಿಫಿಟ್ ಮೆನಿ ಮೋರ್ ಥ್ರೂ ಟಿಶ್ಯೂ ಡೊನೇಷನ್. ಸೊ ಒಬ್ಬ ವ್ಯಕ್ತಿ ಸಾವನ್ನಪ್ಪಿದಾಗ ಅವರು 8 ಜನರಿಗೆ ತಮ್ಮ ಅಂಗಗಳನ್ನ ದಾನ ಮಾಡಬಹುದಾಗಿರುತ್ತೆ. ಸೊ ಅದರ ಜೊತೆಗೆ ಅನೇಕ ಜನರಿಗೆ ತಮ್ಮ ಟಿಶ್ಯೂಗಳನ್ನ ಅಥವಾ ಅಂಗಾಂಶಗಳನ್ನ ಕೊಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿರ್ತಾರೆ. ಸೊ ನಮ್ಮ ಭಾರತ ದೇಶದಲ್ಲಿ 2025ರಲ್ಲಿ 20,138 ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅನ್ನ ಮಾಡಲಾಗುತ್ತೆ. 20,138 ಅಂಗದಾನಗಳನ್ನ ಮಾಡಲಾಗುತ್ತೆ. ಸೊ ಕ್ರಾಸಿಂಗ್ 20,000 ಟ್ರಾನ್ಸ್ಪ್ಲಾಂಟ್ ಫಾರ್ ದಿ ಫಸ್ಟ್ ಟೈಮ್, ಮೊಟ್ಟ ಮೊದಲ ಬಾರಿಗೆ 20,000ಕ್ಕಿಂತ ಹೆಚ್ಚು ಈ ಒಂದು ಅಂಗಾಂಗ ದಾನ ಆಗಿರ್ತಕ್ಕಂಥ ಇತಿಹಾಸವನ್ನ 2025ರಲ್ಲಿ ಸೃಷ್ಟಿ ಮಾಡಲಾಗಿರುತ್ತೆ. ಸೊ ಈ ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅಂತಕ್ಕಂಥದ್ದು 2024ಕ್ಕೆ ಹೋಲಿಕೆ ಮಾಡಿಕೊಂಡಾಗ 6.5% ಅಷ್ಟು ಇನ್ಕ್ರೀಸ್ ಆಗಿರುತ್ತೆ. ಸೊ ಡಿಸೀಸ್ಡ್ ಡೋನರ್ ಟ್ರಾನ್ಸ್ಪ್ಲಾಂಟ್ಸ್ ರೀಚ್ 3,526 ಇನ್ 2025. ಅಂದ್ರೆ ಸಾವಿನ ನಂತರ ತಮ್ಮ ಅಂಗಾಂಗಗಳನ್ನ ದಾನ ಮಾಡಿರ್ತಕ್ಕಂಥವರ ಸಂಖ್ಯೆ 3,526ಕ್ಕೆ ತಲುಪಿದೆ. ಏನ್ ಸರ್ ಇದು ಸಾವಿನ ನಂತರ ಅಂದ್ರೆ ಸಾವಿಗೂ ಮುಂಚೆ ಕೂಡ ಅಂಗಾಂಗಗಳನ್ನ ದಾನ ಮಾಡಬಹುದಾಗಿರುತ್ತೆ. ಬಟ್ ಸಾವಿನ ನಂತರ 2025ರಲ್ಲಿ 3,526 ಜನರು ತಮ್ಮ ಅಂಗಾಂಗಗಳನ್ನ ದಾನ ಮಾಡಿದ್ದಾರೆ. ಸೊ ತಮಿಳುನಾಡು ರೆಕಾರ್ಡೆಡ್ ಹೈಯೆಸ್ಟ್ ನಂಬರ್ ಆಫ್ ಡಿಸೀಸ್ಡ್ ಆರ್ಗನ್ ಡೋನರ್ಸ್ ವಿತ್ 266. ಸೊ ತಮಿಳುನಾಡು ಸಾವಿನ ನಂತರ ಅಂಗಾಂಗಗಳನ್ನ ದಾನ ಮಾಡುವರ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಸೊ 2025ರಲ್ಲಿ ಒಟ್ಟು 266 ಜನರು ತಮ್ಮ ಸಾವಿನ ನಂತರ ಅಂಗಾಂಗಗಳನ್ನ ದಾನ ಮಾಡಿ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ ತಮಿಳುನಾಡು ವಾಸ್ ಫಾಲೋಡ್ ಬೈ, ತಮಿಳುನಾಡು ನಂತರ ತೆಲಂಗಾಣ ಬರುತ್ತೆ. ಸೊ ನಮ್ಮ ಕರ್ನಾಟಕ ಇದು ವೆರಿ ಇಂಪಾರ್ಟೆಂಟ್. ಸೊ 3ನೇ ಸ್ಥಾನದಲ್ಲಿ ಬರ್ತಕ್ಕಂಥ ರಾಜ್ಯವಾಗಿರುತ್ತೆ. ಸೊ 4th ಪ್ಲೇಸ್ ಇಸ್ ಟೇಕನ್ ಬೈ ಮಹಾರಾಷ್ಟ್ರ ಮತ್ತು 4ನೇ ಸ್ಥಾನದಲ್ಲಿ ಗುಜರಾತ್ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಡೆಲ್ಲಿ ರ್ಯಾಂಕ್ಡ್ ಫಸ್ಟ್ ಇನ್ ಟೋಟಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ ವಿತ್ 4,564 ಪ್ರೊಸೀಜರ್ಸ್. ಅಂದ್ರೆ ಈ ಒಂದು ಅಂಗಾಂಗ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ ಪಟ್ಟಿಯಲ್ಲಿ ದೆಹಲಿ ಮೊದಲನೇ ಸ್ಥಾನದಲ್ಲಿದೆ. ಸೊ ಇದೆಲ್ಲ ಡೊನೇಟ್ ಮಾಡಿರೋದು, ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಆ ಒಂದು ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಸಕ್ಸಸ್ಫುಲ್ ಆಗಿ ಸರ್ಜರಿ ಮಾಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ದೆಹಲಿ ಮೊದಲನೇ ಸ್ಥಾನದಲ್ಲಿರುತ್ತೆ. 4,564 ಟ್ರಾನ್ಸ್ಪ್ಲಾಂಟೇಶನ್ ಗಳನ್ನ ಡೆಲ್ಲಿಯಿಂದ ಮಾಡಲಾಗಿರುತ್ತೆ. ಸೊ ಡೆಲ್ಲಿ ವಾಸ್ ಫಾಲೋಡ್ ಬೈ, ಅಂದ್ರೆ ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಮಾಡೋದ್ರಲ್ಲಿ ತಮಿಳುನಾಡು 2ನೇ ಪ್ಲೇಸ್ ಅಲ್ಲಿ ಇದೆ, ದಾನ ಮಾಡೋದ್ರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಇದೆ, ಟ್ರಾನ್ಸ್ಪ್ಲಾಂಟೇಶನ್ ಸರ್ಜರಿ ಮಾಡೋದ್ರಲ್ಲಿ ತಮಿಳುನಾಡು 2nd ಪ್ಲೇಸ್ ಅಲ್ಲಿ ಇದೆ. ಸೊ 3rd ಪ್ಲೇಸ್ ಇಸ್ ಟೇಕನ್ ಬೈ ಮಹಾರಾಷ್ಟ್ರ, 4th ಇಸ್ ಟೇಕನ್ ಬೈ ತೆಲಂಗಾಣ, ಮತ್ತೆ 5ನೇ ಸ್ಥಾನದಲ್ಲಿ ಕೇರಳ ರಾಜ್ಯವನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅಂಡ್ ತಮಿಳುನಾಡು ಹ್ಯಾಡ್ ಇಂಡಿಯಾಸ್ ಹೈಯೆಸ್ಟ್ ನಂಬರ್ ಆಫ್
ಟ್ರಾನ್ಸ್ಪ್ಲಾಂಟ್ ಸೆಂಟರ್ಸ್ ಅಂದ್ರೆ ಈ ಒಂದು ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂಥದ್ದು, ಅಂಗಾಂಗ ಕಸಿ ಮಾಡ್ತಕ್ಕಂಥ ಕೇಂದ್ರಗಳು ನಮ್ಮ ಭಾರತ ದೇಶದಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ತಮಿಳುನಾಡಿನಲ್ಲಿ. ಟೋಟಲ್ ಸೆಂಟರ್ಸ್ ಇರ್ತಕ್ಕಂಥದ್ದು 800ರಲ್ಲಿ 172 ತಮಿಳುನಾಡಿನಲ್ಲಿ ಇರ್ತಕ್ಕಂಥದ್ದು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ಗಳು ಅತ್ಯಂತ ಅಧಿಕವಾಗಿ ಆಗಿರ್ತಕ್ಕಂಥ ಅಂಗಾಂಗ ದಾನವಾಗಿರುತ್ತೆ. ಟೋಟಲ್ ಟ್ರಾನ್ಸ್ಪ್ಲಾಂಟೇಷನ್ ಅಲ್ಲಿ 62.03% ಅಷ್ಟು ಟ್ರಾನ್ಸ್ಪ್ಲಾಂಟೇಷನ್ಗಳು ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಂತೆ ಆಗಿರ್ತಕ್ಕಂಥದ್ದು. ಸೊ ಅದಾದ ನಂತರ 2ನೇ ಸ್ಥಾನದಲ್ಲಿ ಲಿವರ್ ಯಕೃತ್ತಿನ ದಾನವಾಗಿರುತ್ತೆ. ಸೊ 20.46% ಅಷ್ಟು ಟ್ರಾನ್ಸ್ಪ್ಲಾಂಟೇಷನ್ ಪ್ರೊಸೀಜರ್ಸ್ ಅಂದ್ರೆ ಅಂಗಾಂಗ ಕಸಿಗಳಾಗಿರ್ತಕ್ಕಂಥದ್ದು 1ನೇ ಸ್ಥಾನದಲ್ಲಿ ಮೂತ್ರಪಿಂಡ, 2ನೇ ಸ್ಥಾನದಲ್ಲಿ ಈ ಒಂದು ಲಿವರ್ ಅಥವಾ ಯಕೃತ್ತು ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ತಮಿಳುನಾಡು ಲೆಡ್ in kidney, liver, heart, lung, pancreas and ಸ್ಮಾಲ್ ಬವಲ್ ಟ್ರಾನ್ಸ್ಪ್ಲಾಂಟ್ಸ್ ಅಂದ್ರೆ ನಮ್ಮ ತಮಿಳುನಾಡು ಶ್ವಾಸಕೋಶ, ಮೇದೋಜೀರಕ ಗ್ರಂಥಿ, ಸಣ್ಣ ಕರಳಿನ ಕಸಿಗಳಲ್ಲಿ ತಮಿಳುನಾಡು ಮುಂಚೂಣಿಯಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇಂಡಿಯಾ ಪರ್ಫಾರ್ಮ್ 1560 ಟ್ರಾನ್ಸ್ಪ್ಲಾಂಟ್ಸ್ ಆನ್ ಫಾರಿನ್ ನ್ಯಾಷನಲ್ಸ್ ಅಂದ್ರೆ ವಿದೇಶಿಯರಿಗೆ ಸಂಬಂಧಪಟ್ಟಂತೆ 1560 ಅಂಗಾಂಗ ಶಸ್ತ್ರಚಿಕಿತ್ಸೆಗಳನ್ನ ಮಾಡಲಾಗುತ್ತೆ. ಸೊ ಇದು ಫ್ರಮ್ 63 ನೇಷನ್ಸ್ ಅಂದ್ರೆ ಬೇರೆ ಬೇರೆ 63 ರಾಷ್ಟ್ರಗಳ ಪ್ರಜೆಗಳಿಗೆ ಸಂಬಂಧಪಟ್ಟಂತೆ 1500ಕ್ಕೂ ಹೆಚ್ಚು ಈ ಒಂದು ಅಂಗಾಂಗ ಕಸಿಯನ್ನ ಮಾಡಿರ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಡೆಲ್ಲಿ ಅಕೌಂಟೆಡ್ ಫಾರ್ 76% ಆಫ್ ದಿ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಇನ್ಕ್ಲೂಡಿಂಗ್ ಫಾರಿನ್ ಪೇಷಂಟ್ಸ್ ಅಂದ್ರೆ ವಿದೇಶಿ ರೋಗಿಗಳನ್ನ ಒಳಗೊಂಡಂತೆ ಅಂಗಾಂಗ ಕಸಿಯಲ್ಲಿ ದೆಹಲಿ 76% ಶೇರ್ ಅನ್ನ ಹೊಂದಿರತಕ್ಕಂತ ಒಂದು ಪ್ರದೇಶವಾಗಿರುತ್ತೆ. ಸೊ ಇದರಲ್ಲಿ ಮಹಿಳೆಯರು ವಿಮೆನ್ ಕಾನ್ಸ್ಟಿಟ್ಯೂಟೆಡ್ 68% ಆಫ್ ಲಿವಿಂಗ್ ಆರ್ಗನ್ ಡೋನರ್ಸ್. ಸೊ ಈ ಜೀವಂತವಾಗಿರುವಾಗೆ ಅಂಗಗಳನ್ನ ದಾನ ಮಾಡುವವರ ಪಟ್ಟಿಯಲ್ಲಿ ಮಹಿಳೆಯರು 68% ಮುಂಚೂಣಿಯಲ್ಲಿರ್ತಕ್ಕಂಥದ್ದು. ವೈಲ್ ಮೆನ್ ರಿಸೀವ್ಡ್ 78% ಆಫ್ ದಿ ಲಿವಿಂಗ್ ಡೋನರ್ ಆರ್ಗನ್ಸ್. ಸೊ ಮೆನ್ ನಾನು ಬರ್ದಿರೋದು ರಿಸೀವಿಂಗ್ ಅಲ್ಲಿ, ವಿಮೆನ್ ಬರ್ದಿರ್ತಕ್ಕಂಥದ್ದು ಡೋನರ್ ಅಲ್ಲಿ. ಸೊ ಈ ಬದುಕಿರುವಾಗೆ ಅಂಗಾಂಗಗಳನ್ನ ದಾನ ಮಾಡುವವರಲ್ಲಿ 68% ವಿಮೆನ್ ಇರ್ತಾರೆ. ಸೊ ಸ್ವೀಕಾರ ಮಾಡುವವರ ಪಟ್ಟಿಯಲ್ಲಿ 78% ಮೆನ್ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಇಂಡಿಯಾ ಕ್ರಾಸ್ಡ್ 5 lakh ಆಧಾರ್ ವೆರಿಫೈಡ್ ಆರ್ಗನ್ ಡೊನೇಷನ್ ಪ್ಲೆಡ್ಜಸ್ ಥ್ರೂ ನ್ಯಾಷನಲ್ ಡಿಜಿಟಲ್ ಪೋರ್ಟಲ್. ಸೊ ರಾಷ್ಟ್ರೀಯ ಡಿಜಿಟಲ್ ವೇದಿಕೆಯಿಂದ ಈಗ ಅಂಗಾಂಗ ದಾನವನ್ನ ಮಾಡುವವರ ಒಂದು ಸ್ವಯಂ ಪ್ರೇರಿತವಾಗಿರ್ತಕ್ಕಂಥ ಘೋಷಣೆ ಈಗ 5 lakh ಆಧಾರ್ ಕಾರ್ಡ್ ವೆರಿಫೈಡ್ ರಿಜಿಸ್ಟ್ರೇಷನ್ಸ್ ಆಗಿರ್ತಕ್ಕಂಥದ್ದು ಕೂಡ ತುಂಬಾ ಸಿಗ್ನಿಫಿಕೆಂಟ್ ಆಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ. ಸೊ ಈಗ ಜಾಗತಿಕವಾಗಿ ನಾವು ತೆಗೆದುಕೊಂಡರೆ ಇಂಡಿಯಾ ರ್ಯಾಂಕ್ಸ್ 3rd ಗ್ಲೋಬಲಿ ಇನ್ ಟೋಟಲ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್. ಸೊ ಒಟ್ಟು ಅಂಗಾಂಗ ಕಸಿಗಳನ್ನ ತೆಗೆದುಕೊಂಡಾಗ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. 1ನೇ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ಮತ್ತೆ 2ನೇ ಸ್ಥಾನದಲ್ಲಿ ಚೈನಾ ರಾಷ್ಟ್ರವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಂಡಿಯಾ ರ್ಯಾಂಕ್ಸ್ 1st ಗ್ಲೋಬಲಿ ಇನ್ ಲಿವಿಂಗ್ ಡೋನರ್ ಆರ್ಗನ್ ಟ್ರಾನ್ಸ್ಪ್ಲಾಂಟ್ಸ್ ಅಂದ್ರೆ ಜೀವಂತವಾಗಿರುವಾಗ ಅಂಗಾಂಗಗಳನ್ನ ದಾನ ಮಾಡುವವರ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಜಗತ್ತಿನಲ್ಲಿಯೇ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಕೂಡ ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈ ಒಂದು ಟ್ರಾನ್ಸ್ಪ್ಲಾಂಟ್ ನೆಟ್ವರ್ಕ್ ಅಂದ್ರೆ ಅಂಗಾಂಗ ದಾನಗಳನ್ನ ಮಾಡುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಆರ್ಗನೈಸೇಷನಲ್ ಸೆಟಪ್ ಯಾವ್ದ್ಯಾವ್ದು ಅಂದ್ರೆ ನೋಟೋ ಅಂಡ್ ರೋಟೋ ಅಂಡ್ ಸೋಟೋ ಅಂತ ಕರೀತೇವೆ. ಸರ್ ನೋಟೋ ಅಂದ್ರೆ ಏನು? ನೋಟೋ ಅಂದ್ರೆ ನ್ಯಾಷನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಂಗಾಂಗ ಮತ್ತು ಅಂಗಾಂಶಗಳ ವರ್ಗಾವಣೆ ಅಥವಾ ಕಸಿ ಸಂಸ್ಥೆಗಳು. ಅದಾದ್ಮೇಲೆ ರೀಜನಲ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್, ರೀಜನಲ್ ಅಂದ್ರೆ ಪ್ರಾದೇಶಿಕವಾಗಿರ್ತಕ್ಕಂಥದ್ದು. ಅಂಡ್ ಸೋಟೋ ಅಂದ್ರೆ ಸ್ಟೇಟ್ ಆರ್ಗನ್ ಅಂಡ್ ಟಿಶ್ಯೂ ಟ್ರಾನ್ಸ್ಪ್ಲಾಂಟ್ ಆರ್ಗನೈಸೇಷನ್ ಅಂದ್ರೆ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ಆರ್ಗನೈಸೇಷನ್ಗಳು. ಸೊ ಇಷ್ಟು ನಮ್ಮ ಭಾರತ ದೇಶದಲ್ಲಿ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಗೆ ಸಂಬಂಧಪಟ್ಟಂತೆ ಆರ್ಗನೈಸೇಷನಲ್ ಸೆಟಪ್ ಆಗಿರುತ್ತೆ. ಸೊ ನೋಟೋ, ರೋಟೋ ಅಂಡ್ ಸೋಟೋ ನೆಟ್ವರ್ಕ್ ಕವರ್ಸ್ 31 ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್. ಸೊ 31 ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳನ್ನ ಸೊ ಈ ಒಂದು ಆರ್ಗನೈಸೇಷನಲ್ ಸೆಟಪ್ ನ ಮುಖಾಂತರ ನಮ್ಮ ಭಾರತ ದೇಶ ವ್ಯಾಪ್ತಿಯನ್ನ ಹೊಂದಿರತಕ್ಕಂಥದ್ದು. ಸೊ ಅದಾದ್ಮೇಲೆ ಏಮ್ಸ್ ನ್ಯೂ ಡೆಲ್ಲಿ ಇರ್ತಕ್ಕಂಥ ಆಲ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಏನಿದೆ ಅಂಡ್ 10 ನ್ಯೂವರ್ ಏಮ್ಸ್ ಇನ್ಸ್ಟಿಟ್ಯೂಟ್ಸ್ ಪ್ರೊವೈಡ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ವಿಸಸ್. ಸೊ ಮೂತ್ರಪಿಂಡಗಳ ಕಸಿ ಸೇವೆಗಳನ್ನ ಡೆಲ್ಲಿಯಲ್ಲಿರ್ತಕ್ಕಂಥ ಏಮ್ಸ್ ಆಗಿರ್ಬೋದು, ಅದರ ಜೊತೆಗೆ 10 ಹೊಸ ಏಮ್ಸ್
ಗಳು ಈ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ. ಸೊ ಏಮ್ಸ್ ಜೋಧ್ಪುರ್, ಭುವನೇಶ್ವರ್, ಪಾಟ್ನಾ ಅಂಡ್ ರಿಷಿಕೇಶ್ ಹ್ಯಾವ್ ಬಿಗನ್ ಲಿವರ್ ಟ್ರಾನ್ಸ್ಪ್ಲಾಂಟ್ ಸರ್ವಿಸ್. ಸೊ ಬೇರೆ ಏಮ್ಸ್ ಗಳು ಸೊ ಈ ಒಂದು ಯಕೃತ್ ಅನ್ನ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದನ್ನ ಕೂಡ ಪ್ರಾರಂಭ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಏಮ್ಸ್ ಭೋಪಾಲ್ ನಲ್ಲಿ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್, ಹೃದಯ ಕಸಿಯನ್ನ ನೋಡ್ಬೋದಾಗಿರುತ್ತೆ. ಜಗ್ ಜಗ್ ಜಿಯೋ ಅಭಿಯಾನ್ ಅಂತಕ್ಕಂಥದ್ದು. ಸೊ ಇದು ನಮ್ಮ ಆರ್ಗನ್ ಟ್ರಾನ್ಸ್ಪ್ಲಾಂಟೇಶನ್ ಅನ್ನ ಪ್ರಮೋಟ್ ಮಾಡ್ತಕ್ಕಂಥದ್ದು ಅಥವಾ ಜಾಗೃತಿ ಮೂಡಿಸ್ತಕ್ಕಂಥ ಒಂದು ಅಭಿಯಾನವಾಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಫೋರ್ತ್ ಆರ್ಟಿಕಲ್. ಇಂಡಿಯಾ ಅನ್ವೀಲ್ಸ್ ಆಕ್ಷನ್ ಪ್ಲಾನ್ ಟು ಸ್ಟ್ರೆಂಥನ್ ಕ್ಲೌಡೆಡ್ ಲೆಪರ್ಡ್ ಕನ್ಸರ್ವೇಷನ್. ಅಂದ್ರೆ ಮೋಡ ಚಿರತೆ ಸಂರಕ್ಷಣೆಯನ್ನ ಬಲಪಡಿಸಲಿಕ್ಕೆ ಭಾರತ ಒಂದು ಕ್ರಿಯಾ ಯೋಜನೆಯನ್ನ ಅನಾವರಣಗೊಳಿಸಿರುತ್ತೆ. ಸೊ ಈ ಒಂದು ಯೋಜನೆಯ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇದನ್ನ ನಾವು ಕ್ಲೌಡೆಡ್ ಲೆಪರ್ಡ್ ಕನ್ಸರ್ವೇಷನ್ ಆಕ್ಷನ್ ಪ್ಲಾನ್ ಅಂತ ಕರಿತೇವೆ. ಸೊ ಈ ಒಂದು ದಿನವನ್ನ, ಸೊ ಈ ಒಂದು ಕಾರ್ಯಕ್ರಮವನ್ನ ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ, ಅಂತಾರಾಷ್ಟ್ರೀಯ ಮೋಡ ಚಿರತೆ ಸಂರಕ್ಷಣಾ ಕ್ರಿಯಾ ಯೋಜನೆಯನ್ನ ಅಂತಾರಾಷ್ಟ್ರೀಯ ಮೋಡ ಚಿರತೆ ದಿನದಂದು ಇದನ್ನ ಲಾಂಚ್ ಮಾಡಲಾಗಿರುತ್ತೆ. ಹಾಗಿದ್ರೆ ಇಂಟರ್ನ್ಯಾಷನಲ್ ಕ್ಲೌಡೆಡ್ ಲೆಪರ್ಡ್ ಡೇ ಯಾವತ್ತು ಅನ್ನೋದನ್ನ ವಿತೌಟ್ ಗೂಗಲ್ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಈ ಒಂದು ಪ್ಲಾನ್ ನ ಪ್ರಕಾರ ಗವರ್ಮೆಂಟ್ ಆಫ್ ಇಂಡಿಯಾ, GEF ಅಂಡ್ UNDP ಇನಿಷಿಯೇಟಿವ್ ನ ಅಡಿಯಲ್ಲಿ ಸೊ ಈ ಒಂದು ಕಾರ್ಯಕ್ರಮವನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಉದ್ದೇಶ ಏನು ಅಂದ್ರೆ, ಈ ಕ್ಲೌಡೆಡ್ ಲೆಪರ್ಡ್ ವಾಸ ಮಾಡ್ತಕ್ಕಂಥ ಪ್ರದೇಶಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಹ್ಯಾಬಿಟ್ಯಾಟ್ ಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಫಾರೆಸ್ಟ್ ಕನೆಕ್ಟಿವಿಟಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತ ಅರಣ್ಯ ಸಂಪರ್ಕವನ್ನ ಹೆಚ್ಚು ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಒಂದು ವ್ಯವಸ್ಥೆ ಆಗಿರುತ್ತೆ. ಅದರ ಜೊತೆಗೆ ಸೈಂಟಿಫಿಕ್ ಮಾನಿಟರಿಂಗ್ ಅಂಡ್ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ ಕನ್ಸರ್ವೇಷನ್ ಅಂದ್ರೆ ವೈಜ್ಞಾನಿಕವಾಗಿ ಇದನ್ನ ಮೇಲ್ವಿಚಾರಣೆ ಮಾಡ್ತಕ್ಕಂಥದ್ದು, ಮತ್ತೆ ಸಮುದಾಯದ ಸಹಭಾಗಿತ್ವವನ್ನ ಕೂಡ ಹೆಚ್ಚು ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಸೈಂಟಿಫಿಕ್ ಮಾನಿಟರಿಂಗ್ ಅಂದ್ರೆ ಕ್ಯಾಮ್ರಾ ಟ್ರಾಪ್ ಗಳನ್ನ, ಅಂದ್ರೆ ಎಲ್ಲೆಲ್ಲಿ ಕ್ಲೌಡೆಡ್ ಲೆಪರ್ಡ್ಸ್ ಇರುತ್ತೆ ಸೊ ಅಲ್ಲಿ CC ಕ್ಯಾಮ್ರಾಗಳನ್ನ ಅಳವಡಿಸ್ತಕ್ಕಂಥದ್ದು. ಆಕ್ಯುಪೆನ್ಸಿ ಸರ್ವೆ ಅಂದ್ರೆ ಅದು ಎಷ್ಟು ಜಾಗವನ್ನ ಬಳಸ್ಕೊಳ್ತಾ ಇದೆ ಅದ್ರ ಬಗ್ಗೆ ಸಮೀಕ್ಷೆ ಮಾಡ್ತಕ್ಕಂಥದ್ದು. ಜೆನೆಟಿಕ್ ಸ್ಟಡೀಸ್ ಅಂದ್ರೆ ಅನುವಂಶೀಯ ಅಧ್ಯಯನಗಳು. ಎನ್ವೈರನ್ಮೆಂಟಲ್ DNA ಅಂದ್ರೆ ಸೊ ಅದರ ಫರ್ ಅಂದ್ರೆ ಕೂದಲಾಗಿರ್ಬೋದು, ಫೀಕಲ್ ಮ್ಯಾಟರ್ ಆಗಿರ್ಬೋದು, ಇದರಲ್ಲಿ ಬಂದಿರತಕ್ಕಂತ DNA ನ ಅನಲೈಸ್ ಮಾಡ್ತಕ್ಕಂಥದ್ದನ್ನ ಅದನ್ನ ನಾವು ಎನ್ವೈರನ್ಮೆಂಟಲ್ DNA ಅಂತ ಹೇಳ್ತೇವೆ. ಸೊ ಇವೆಲ್ಲ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸೈಂಟಿಫಿಕ್ ಅಥವಾ ವೈಜ್ಞಾನಿಕ ಅಧ್ಯಯನಗಳಾಗಿರುತ್ತೆ. ಸೊ ಅದ್ರ ಜೊತೆಗೆ ಟ್ರಾನ್ಸ್ ಬೌಂಡ್ರಿ ಕೋಆಪರೇಷನ್ ಅಂದ್ರೆ ಯಾವ ಬೇರೆ ರಾಷ್ಟ್ರಗಳಲ್ಲೂ ಕೂಡ ಇದು ತನ್ನ ಆವಾಸ ಸ್ಥಾನವನ್ನ ಹೊಂದಿರುತ್ತೆ. ಸೊ ಅವ್ರ ಜೊತೆ ಕೂಡ ಒಂದು ಕೋಆಪರೇಷನ್ ಅನ್ನ ಮಾಡಿಕೊಳ್ಳುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ದ ಮೇನ್ ಲ್ಯಾಂಡ್ ಕ್ಲೌಡೆಡ್ ಲೆಪರ್ಡ್ ಅದನ್ನ ನಾವು ನಿಯೋಫೆಲಿಸ್ ನೆಬುಲೋಸಾ ಅಂತ ಹೇಳ್ತೇವೆ. ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಿಯೋಫೆಲಿಸ್ ನೆಬುಲೋಸಾ ಅಂತಕ್ಕಂಥದ್ದು ಈ ಒಂದು ಕ್ಲೌಡೆಡ್ ಲೆಪರ್ಡ್ ನ ಸೈಂಟಿಫಿಕ್ ನೇಮ್ ಆಗಿರುತ್ತೆ. ಸೊ ಇದು ಪ್ರಮುಖವಾಗಿರ್ತಕ್ಕಂಥದ್ದು ಸೌತ್ ಈಸ್ಟ್ ಏಷ್ಯಾದಲ್ಲಿ ಇರುತ್ತೆ, ಆಗ್ನೇಯ ಏಷ್ಯಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಸುಂದಾ ಕ್ಲೌಡೆಡ್ ಲೆಪರ್ಡ್ ನೋಡಿ ಎರಡಿದೆ, ಒಂದು ಮೇನ್ ಲ್ಯಾಂಡ್ ಕ್ಲೌಡೆಡ್ ಲೆಪರ್ಡ್ ಅಂತ ಕರಿತೇವೆ, ಇನ್ನೊಂದನ್ನ ಸುಂದಾ ಕ್ಲೌಡೆಡ್ ಲೆಪರ್ಡ್ ಅಂತ ಕರಿತೇವೆ. ಸುಂದಾ ಕ್ಲೌಡೆಡ್ ಲೆಪರ್ಡ್ ನ ಸೈಂಟಿಫಿಕ್ ನೇಮ್ ಮತ್ತೆ ಚೇಂಜ್ ಆಗುತ್ತೆ. ನಿಯೋಫೆಲಿಸ್ ಸೇಮ್ ಇರುತ್ತೆ. ಏನ್ ಚೇಂಜ್ ಆಗುತ್ತೆ ಅಂದ್ರೆ ಡಯಾರ್ಡಿ ಅಂತಕ್ಕಂತ ಒಂದು ಹೊಸ ಪದವನ್ನ ಇಲ್ಲಿ ಸೇರಿಸಬೇಕಾಗಿರುತ್ತೆ. ಸೊ ಇದು ಸುಮಾತ್ರಾ ಮತ್ತೆ ಬೋರ್ನಿಯೋದಲ್ಲಿ ಮಾತ್ರ ಕಂಡು ಬರ್ತಕ್ಕಂತ ಒಂದು ಕ್ಲೌಡೆಡ್ ಲೆಪರ್ಡ್ ಆಗಿರುತ್ತೆ. ಸೊ ಈ ಎರಡೂ ಲೆಪರ್ಡ್ ಅನ್ನ ನಾವು IUCN ರೆಡ್ ಲಿಸ್ಟ್ ನಲ್ಲಿ ವಲ್ನರಬಲ್ ಅಥವಾ ದುರ್ಬಲ ಕ್ಯಾಟಗರಿಗೆ ಸೇರಿಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಈಗ ಸೊ ನಮ್ಮ ಎನ್ವೈರನ್ಮೆಂಟ್ ಅಂಡ್ ಎಕಾಲಜಿ ಸಬ್ಜೆಕ್ಟ್ ಅನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ ಕ್ಲೌಡೆಡ್ ಲೆಪರ್ಡ್ ನಮ್ಮ ಪರೀಕ್ಷೆಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ KS ಮತ್ತೆ UPSC ಅಲ್ಲಿ ಯಾವ ಪ್ರಾಣಿಗಳು ಸುದ್ದಿಯಲ್ಲಿರುತ್ತೆ ಅದ್ರ ಮೇಲೆ ಕಂಪಲ್ಸರಿ ಪ್ರಶ್ನೆಗಳಾಗ್ತಾ ಇರುತ್ತೆ. ಸೊ ದಟ್ಸ್ ವೈ ಯು ನೀಡ್ ಟು ಬಿ ವೆರಿ ಅವೇರ್ ಆಫ್. ಸೊ ವಾಟ್ ಈಸ್ ಕ್ಲೌಡೆಡ್ ಲೆಪರ್ಡ್? ಕ್ಲೌಡೆಡ್ ಲೆಪರ್ಡ್ ಅಂತಕ್ಕಂಥದ್ದು ಏಷ್ಯಾಸ್ ಮೋಸ್ಟ್ ಎವಲ್ಯೂಷನರಿ ಡಿಸ್ಟಿಂಕ್ಟ್ ಅಂಡ್ ಲೀಸ್ಟ್ ಸ್ಟಡಿಡ್ ವೈಲ್ಡ್ ಕ್ಯಾಟ್ಸ್ ಆಗಿರುತ್ತೆ. ಅಂದ್ರೆ ಏಷ್ಯಾದಲ್ಲಿರ್ತಕ್ಕಂಥ ಅತ್ಯಂತ ಕಡಿಮೆ ಅಧ್ಯಯನಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಬೆಕ್ಕು ಅಥವಾ ಕ್ಯಾಟ್ ಅಂತ ನಾವು ಇದನ್ನ ಹೇಳ್ಬೋದಾಗಿರುತ್ತೆ. ಸೊ ಎವಲ್ಯೂಷನರಿ ಏನ್ ಸರ್? ಎವಲ್ಯೂಷನರಿ ಅಂದ್ರೆ ವಿಕಾಸದ ಹಾದಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿರ್ತಕ್ಕಂಥ ಒಂದು ಕ್ಯಾಟ್ ಆಗಿರುತ್ತೆ. ಸೊ ಈ ಸ್ಮಾಲ್ ಕ್ಯಾಟ್ಸ್ ಬಿಗ್ ಕ್ಯಾಟ್ಸ್ ಅಂತ ಕರೀತೇವೆ. ನಮ್ಮ ಮನೆಯಲ್ಲಿರೋದು ಸ್ಮಾಲ್ ಕ್ಯಾಟ್ ಆಗಿರುತ್ತೆ. ಸಿಂಹ, ಹುಲಿ, ಚಿರತೆ ಇವುಗಳನ್ನ ನಾವು ಬಿಗ್ ಕ್ಯಾಟ್ಸ್ ಅಂತ ಕರೀತೇವೆ. ಸೊ ಈ ಸ್ಮಾಲ್ ಕ್ಯಾಟ್ ಇಂದ ಬಿಗ್ ಕ್ಯಾಟ್
ಕ್ಯಾಟ್ ವರೆಗೆ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಏನಿದೆ, ಸೊ ಈ ಒಂದು ಪ್ರಾಣಿಯನ್ನ ಕ್ಲೌಡೆಡ್ ಲೆಪರ್ಡ್ ಏನಿದೆ ಅದನ್ನ ಮಿಡಲ್ ಆನಿಮಲ್ ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಅಂದ್ರೆ ಬಿಗ್ ಕ್ಯಾಟು ಇಲ್ಲ, ಸ್ಮಾಲ್ ಕ್ಯಾಟು ಇಲ್ಲ, ಮಧ್ಯದಲ್ಲಿ ಬರ್ತಕ್ಕಂಥ ಒಂದು ಕ್ಯಾಟ್ ಅನ್ನ ನಾವು ಕ್ಲೌಡೆಡ್ ಲೆಪರ್ಡ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ನಿಯೋಫಿಲಿಸ್ ಜೀನಸ್ ಕುಲಕ್ಕೆ ಸೇರಿರ್ತಕ್ಕಂಥದ್ದು. ಸೊ ಇಟ್ ಈಸ್ ಡಿಫರೆಂಟ್ ಫ್ರಮ್ ಕಾಮನ್ ಲೆಪರ್ಡ್. ಅಂದ್ರೆ ನಾರ್ಮಲ್ ಆಗಿರ್ತಕ್ಕಂಥ ಒಂದು ಚಿರತೆ ಏನಿದೆ ಅದಕ್ಕಿಂತ ವಿಭಿನ್ನವಾಗಿರ್ತಕ್ಕಂಥ ಒಂದು ಚಿರತೆ ಇದಾಗಿರುತ್ತೆ. ಆಫನ್ ಸೀನ್ ಆಸ್ ಅ ಎವಲ್ಯೂಷನರಿ ಲಿಂಕ್ ಬಿಟ್ವೀನ್ ಬಿಗ್ ಕ್ಯಾಟ್ಸ್ ಅಂಡ್ ಸ್ಮಾಲ್ ಕ್ಯಾಟ್ಸ್. ದೊಡ್ಡ ಬೆಕ್ಕುಗಳು ಮತ್ತು ಸಣ್ಣ ಬೆಕ್ಕುಗಳ ನಡುವೆ ವಿಕಾಸದ ಒಂದು ಕೊಂಡಿಯಾಗಿ ಈ ಒಂದು ಕ್ಯಾಟ್ ಅನ್ನ ನಾವು ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಸೌತ್ ಮತ್ತೆ ಸೌತ್ ಈಸ್ಟ್ ಏಷ್ಯಾದಲ್ಲಿ, ದಕ್ಷಿಣ ಮತ್ತೆ ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಸೊ ಇದು ನಮ್ಮ ಭಾರತ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಂದ್ರೆ ಈಶಾನ್ಯ ರಾಜ್ಯಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇದರ ಹ್ಯಾಬಿಟ್ಯಾಟ್ ಆವಾಸ ಸ್ಥಾನ ಸಾಮಾನ್ಯವಾಗಿ ಡೆನ್ಸ್ ಟ್ರಾಪಿಕಲ್ ಮತ್ತೆ ಸಬ್ ಟ್ರಾಪಿಕಲ್ ಫಾರೆಸ್ಟ್ ಅಲ್ಲಿ ಇರುತ್ತೆ. ಅಂದ್ರೆ ದಟ್ಟವಾಗಿರ್ತಕ್ಕಂಥ ಉಷ್ಣವಲಯ ಮತ್ತೆ ಉಪೋಷ್ಣ ವಲಯದ ಕಾಡುಗಳಲ್ಲಿ ಇದು ಹೆಚ್ಚಾಗಿ ಕಂಡು ಬರುತ್ತೆ. ಅದ್ರ ಜೊತೆಗೆ ಎವರ್ಗ್ರೀನ್ ಮತ್ತೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಆಗಿರ್ಬೋದು, ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿರ್ಬೋದು, ಮತ್ತೆ ಹಿಮಾಲಯನ್ ಫುಟಿಲ್ಸ್ ಅಥವಾ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲೂ ಕೂಡ ಇದು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇದು 2007 ಮೀಟರ್ಸ್ ರೆಕಾರ್ಡೆಡ್ ಅಪ್ ಟು ಅಬೌಟ್ 2007 ಮೀಟರ್ಸ್ ಅಂದ್ರೆ 2007 ಮೀಟರ್ಸ್ ಹೈಟ್ ವರೆಗೂ ಕೂಡ ಸೊ ಇದು ಬದುಕಬಹುದಾಗಿರುತ್ತೆ ಅಥವಾ ಅಲ್ಲಿ ಆವಾಸ ಸ್ಥಾನವನ್ನ ಇದು ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಇಷ್ಟು ನಮ್ಗೆ ಈ ಒಂದು ಕ್ಲೌಡೆಡ್ ಲೆಪರ್ಡ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಇದರ ಟೇಲ್ ತುಂಬಾ ಉದ್ದವಾಗಿರುತ್ತೆ ಫಾರ್ ಬಾಡಿ ಬ್ಯಾಲೆನ್ಸಿಂಗ್ ಅಂಡ್ ನೋಡಿದ ಕೂಡಲೇ ಅದ್ರ ಮೇಲೆ ಮೋಡಗಳು ಇರುವ ರೀತಿಯಲ್ಲಿ ಕಾಣಿಸುವ ಕಾರಣದಿಂದ ಸೊ ಇದನ್ನ ಕ್ಲೌಡೆಡ್ ಲೆಪರ್ಡ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇದರ ಫಿಸಿಕಲ್ ಫೀಚರ್ಸ್ ಏನು, ಭೌತಿಕ ಲಕ್ಷಣಗಳೇನು ಅಂತ ನಾವು ನೋಡೋದಾದ್ರೆ ಲಾಂಗೆಸ್ಟ್ ಕ್ಯಾನೈನ್ ಟೀತ್ ಅಮಾಂಗ್ ಆಲ್ ವೈಲ್ಡ್ ಕ್ಯಾಟ್ಸ್. ಏನೋ ಕಾಡಲ್ಲಿರ್ತಕ್ಕಂಥ ಎಲ್ಲಾ ಬೆಕ್ಕುಗಳಿಗೆ ನಾವು ಕಂಪೇರ್ ಮಾಡ್ಕೊಂಡಾಗ ಅದರ ಕೆನೈನ್ ಟೀತ್, ಕೋರೆ ಹಲ್ಲು ಅಂತ ಕರೀತೇವೆ. ಆ ಕೋರೆ ಹಲ್ಲು ಅಂತಕ್ಕಂಥದ್ದು ಅತ್ಯಂತ ಉದ್ದವಾಗಿರ್ತಕ್ಕಂಥ ಕೋರೆ ಹಲ್ಲನ್ನ ಹೊಂದಿರತಕ್ಕಂಥ ಕಾಡು ಬೆಕ್ಕು ಇದಾಗಿರುತ್ತೆ. ಅಂಡ್ ಬಿಲ್ಟ್ ವಿತ್ ಶಾರ್ಟ್ ಪವರ್ಫುಲ್ ಲೆಗ್ಸ್. ಅದರ ಕಾಲುಗಳು ತುಂಬಾ ಚಿಕ್ಕದಾಗಿರುತ್ತೆ, ಶಾರ್ಟ್ ಅಂಡ್ ಪವರ್ಫುಲ್, ತುಂಬಾ ಶಕ್ತಿಯುತವಾಗಿರುತ್ತೆ. ಲಾರ್ಜ್ ಪಾವ್ಸ್ ಅಂದ್ರೆ ಅದರ ಪಾದಗಳು ತುಂಬಾ ದೊಡ್ಡದಾಗಿರುತ್ತೆ, ಲಾರ್ಜ್ ಆಗಿರುತ್ತೆ. ಅಂಡ್ ಸ್ಪೆಷಲೈಸ್ಡ್ ಫುಟ್ ಪ್ಯಾಡ್ಸ್ ಫಾರ್ ಗ್ರಿಪಿಂಗ್ ಬ್ರಾಂಚಸ್. ಅಂದ್ರೆ ಆ ಬ್ರಾಂಚಸ್ ಅನ್ನ ಹಿಡ್ಕೊಳ್ಳಿಕ್ಕೆ, ಯಾಕಂದ್ರೆ ಇದು ಮರ ಸುಲಭವಾಗಿ ಹತ್ತುತ್ತೆ. ಸೊ ಆ ಬ್ರಾಂಚಸ್ ಅಥವಾ ಮರದ ಕೊಂಬೆಗಳನ್ನ ಹಿಡ್ಕೊಳ್ಳಿಕ್ಕೆ ಸೊ ಗ್ರಿಪ್ಪಿಂಗ್ ಅಂದ್ರೆ ಅದಕ್ಕೆ ಏನೋ ಫುಟ್ ಪ್ಯಾಡ್ಸ್ ಏನಿರುತ್ತೆ, ಕಾಲಿನ ಪಾದದ ರಚನೆ ಏನಿರುತ್ತೆ, ಸೊ ಅದು ಮರವನ್ನ ಗ್ರಿಪ್ ಮಾಡ್ಲಿಕ್ಕೆ ಸೂಟಬಲ್ ಆಗಿರ್ತಕ್ಕಂಥ ಒಂದು ರಚನೆಯನ್ನ ಹೊಂದಿರುತ್ತೆ. ಸೊ ಇಟ್ಸ್ ಲಾಂಗ್ ಟೇಲ್ ಹೆಲ್ಪ್ಸ್ ಮೇಂಟೈನ್ ಬ್ಯಾಲೆನ್ಸ್ ಇನ್ ದ ಟ್ರೀ. ಸೊ ಅದರ ಉದ್ದವಾದ ಬಾಲ ಸೊ ಮರದಲ್ಲಿ ಸಮತೋಲನ ಮಾಡ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಟೇಲ್ ಅನ್ನ ಹೊಂದಿರುತ್ತೆ. ಸೊ ಎಕ್ಸೆಪ್ಷನಲ್ ಕ್ಲೈಂಬರ್ ಆಗಿರುತ್ತೆ. ಅಂದ್ರೆ ಇದು ವಿಶೇಷವಾಗಿ ಮರ ಹತ್ತುವ ಒಂದು ಲೆಪರ್ಡ್ ಆಗಿರುತ್ತೆ. ಸ್ಪೆಷಲೈಸ್ಡ್ ಆಂಕಲ್ ಜಾಯಿಂಟ್ಸ್ ಲೆಟ್ ಇಟ್ ಕ್ಲೈಂಬ್ ಡೌನ್ ಟ್ರೀ ಹೆಡ್ ಫಸ್ಟ್. ಅಂದ್ರೆ ಅದರ ಸ್ಪೆಷಲೈಸ್ಡ್ ಜಾಯಿಂಟ್ಸ್ ಏನಿರುತ್ತೆ, ತನ್ನ ಮೂಳೆಗಳೇನಿರುತ್ತೆ ಅಥವಾ ಸಂಧಿಗಳೇನಿರುತ್ತೆ, ಕೀಲುಗಳೇನಿರುತ್ತೆ, ಸೊ ಅದು ಮರವನ್ನ ಉಲ್ಟಾ ಇಳಿಲಿಕ್ಕೂ ಕೂಡ ಸಹಾಯ ಮಾಡುತ್ತೆ. ಸೊ ತಲೆಯನ್ನ ಕೆಳಗಡೆ ಇಟ್ಕೊಂಡು ಮರವನ್ನ ಇಳಿತಕ್ಕಂತ ಕೂಡ ಸಾಮರ್ಥ್ಯವನ್ನ ಹೊಂದಿರತಕ್ಕಂತ ಒಂದು ಪ್ರಾಣಿಯಾಗಿರುತ್ತೆ. ಸೊ ಇಟ್ ಕ್ಯಾನ್ ಹ್ಯಾಂಗ್ ಅಪ್ಸೈಡ್ ಡೌನ್ ಫ್ರಮ್ ಬ್ರಾಂಚಸ್ ಅಂಡ್ ಮೂವ್ ಈಸಿಲಿ ಥ್ರೂ ಕೆನೋಪಿ. ಅಂದ್ರೆ ಅಪ್ಸೈಡ್ ಡೌನ್, ತಲೆ ಕಾಲನ್ನ ಮೇಲೆ ಹಾಕಿ ತಲೆಯನ್ನ ಕೆಳಗಡೆ ಇಟ್ಟು ಹ್ಯಾಂಗ್ ಮಾಡೋ ಕೆಪಾಸಿಟಿ ಇರುತ್ತೆ. ಅಂಡ್ ಕೆನೋಪಿ ಫಾರೆಸ್ಟ್ ನಲ್ಲಿ ಅಂದ್ರೆ ಮೇಲಾವರಣ ಕಾಡಿನಲ್ಲೂ ಕೂಡ ಸುಲಭವಾಗಿ ಚಲಿಸಬಲ್ಲ ಒಂದು ಪ್ರಾಣಿಯಾಗಿ ನಾವು ನೋಡಬಹುದಾಗಿರುತ್ತೆ. ಸೊ ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅರ್ಬೋರಿಯಲ್ ಕ್ಯಾಟ್ಸ್ ಇನ್ ದ ವರ್ಲ್ಡ್. ಅರ್ಬೋರಿಯಲ್ ಅಂದ್ರೆ ಮರವಾಸಿ ಪ್ರಾಣಿ ಅಂತ ಹೇಳ್ಬೋದಾಗಿರುತ್ತೆ. ಹೆಚ್ಚಾಗಿ ಮರಗಳಲ್ಲಿ ವಾಸ ಮಾಡ್ತಕ್ಕಂತ ಒಂದು ಕ್ಯಾಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಬಿಹೇವಿಯರ್, ನಡವಳಿಕೆ ಹೇಗಿರುತ್ತೆ ಅಂತ ನೋಡೋದಾದ್ರೆ ಪ್ರೈಮರಿಲಿ ಸಾಲಿಟರಿ ಆಗಿರುತ್ತೆ. ಅಂದ್ರೆ ಏಕಾಂಗಿಯಾಗಿ ಇರ್ತಕ್ಕಂತ ಒಂದು ಪ್ರಾಣಿ ಆಗಿರುತ್ತೆ. ನಾಕ್ಟರ್ನಲ್, ನಿಶಾಚಾರಿ, ರಾತ್ರಿಯ ವೇಳೆ ಆಕ್ಟಿವ್ ಇರುತ್ತೆ. ಯೂಶಲಿ ಕ್ರೆಪಲ್ಸ್ಕುಲಾರ್ ಅಂತ ಕರಿತೇವೆ. ಕ್ರೆಪಲ್ಸ್ಕುಲಾರ್ ಅಂದ್ರೆ ಡಾನ್ ಮತ್ತೆ ಡಸ್, ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ಸಮಯದಲ್ಲಿ ಹೆಚ್ಚಾಗಿ ಸಕ್ರಿಯವಾಗಿರ್ತಕ್ಕಂಥ ಒಂದು ಪ್ರಾಣಿಯಾಗಿರುತ್ತೆ. ಮೋಸ್ಟ್ ಆಕ್ಟಿವ್ ಅಟ್ ಡಾನ್ ಅಂಡ್ ಡಸ್, ಸೂರ್ಯೋದಯ ಮತ್ತು ಸೂರ್ಯಾಸ್ತಮದ ನಡುವೆ ಹೆಚ್ಚು ಸಕ್ರಿಯವಾಗಿರ್ತಕ್ಕಂಥ ಪ್ರಾಣಿ. ದೋ ಹೈಲಿ ಟ್ರೀ ಅಡಾಪ್ಟೆಡ್, ಮೋಸ್ಟ್ ಹಂಟಿಂಗ್ ಟೇಕ್ಸ್ ಪ್ಲೇಸ್ ಆನ್ ದಿ ಗ್ರೌಂಡ್. ಸೊ ಅದು ಮರದಲ್ಲಿ ಹೆಚ್ಚಾಗಿ ವಾಸ ಮಾಡಿದ್ರು ಕೂಡ ಹಂಟಿಂಗ್ ಮಾಡ್ಲಿಕ್ಕೆ ಅಥವಾ ಬೇಟೆ ಆಡ್ಲಿಕ್ಕೆ ಇದು ಭೂಮಿಯನ್ನ ಅವಲಂಬಿಸಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಡಯಟ್, ಅದರ ಆಹಾರ ಪದ್ಧತಿ ಹೇಗಿರುತ್ತೆ ಅಂದ್ರೆ ಕಾರ್ನಿವರಸ್, ಆಂಬ್ಯುಷ್ ಪ್ರಿಡೇಟರ್. ಕಾರ್ನಿವರಸ್ ಅಂದ್ರೆ ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ. ಮಂಕೀಸ್, ಗಿಬಾನ್ಸ್,
ಸ್ಲೋ ಲಾರಿ, ಸ್ಲೆಂಡರ್ ಲಾರೀಸ್ ಅಂತ ನಾವೇನ್ ಕರಿತೇವೆ, ಡಿಯರ್, ವೈಲ್ಡ್ ಪಿಗ್ಸ್, ಬರ್ಡ್ಸ್ ಮತ್ತೆ ರೋಡೆಂಟ್ಸ್ ಅನ್ನ ಸೊ ತಿಂತಕ್ಕಂತ ಒಂದು ಪ್ರಾಣಿಯಾಗಿ ನಾವ್ ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದರ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ, ಸೊ ಇದು 2 ವರ್ಷಗಳಲ್ಲಿ ಮೆಚ್ಯೂರಿಟಿ, ಸಂತಾನೋತ್ಪತ್ತಿ ವಯಸ್ಸನ್ನ ತಲುಪುತ್ತೆ. ಸೊ ಜೆಸ್ಟೇಷನ್ ಪೀರಿಯಡ್, ಗರ್ಭಾವಸ್ಥೆ ಅವಧಿ 85ರಿಂದ 93 ದಿನಗಳಲ್ಲಿ ಅದು ಮರಿ ಹಾಕುತ್ತೆ. ಸೊ ಒಂದ್ಸತಿ ಮರಿ ಹಾಕಿದ್ರೆ 1ರಿಂದ 5 ಪ್ರಾಣಿಗಳಿಗೆ ಅದು ಜನ್ಮವನ್ನ ನೀಡುತ್ತೆ. ಆವರೇಜ್ ತಗೊಂಡ್ರೆ 2ರಿಂದ 3 ಪ್ರಾಣಿಗಳಿಗೆ ಅದು ಜನ್ಮವನ್ನ ನೀಡುತ್ತೆ. ಸೊ ಕಪ್ಸ್ ಬಿಕಮ್ ಇಂಡಿಪೆಂಡೆಂಟ್ ಇನ್ 1.5 to 2 years. ಸೊ 1.5 ಅಥವಾ 2 ವರ್ಷಗಳಲ್ಲಿ ಆ ಮರಿಗಳು ಮತ್ತೆ ಸ್ವತಂತ್ರವಾಗಿ ಬದುಕಲಿಕ್ಕೆ ಪ್ರಾರಂಭ ಮಾಡುತ್ತೆ. ಸೊ ಇದರ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂದ್ರೆ, ತನ್ನ ಬಾಯಿ ಏನಿರುತ್ತೆ ಅದನ್ನ 100 ಡಿಗ್ರೀಸ್ ವರೆಗೂ ಓಪನ್ ಮಾಡಷ್ಟು ಕೆಪಾಸಿಟಿ ಇರುತ್ತೆ. 100 ಡಿಗ್ರೀಸ್ ಇಮ್ಯಾಜಿನ್. ಸೊ ದೊಡ್ಡ ಪ್ರೇ ಇದ್ರು, ದೊಡ್ಡ ಗಾತ್ರದ ಬೇಟೆ ಇದ್ದರೂ ಕೂಡ ಸೊ ಅದನ್ನ ತಿಂತಕ್ಕಂತ ಒಂದು ವಿಶೇಷ ಗುಣವನ್ನ ಇದು ಹೊಂದಿರುತ್ತೆ. ಸೊ ಅನ್ಲೈಕ್ ಬಿಗ್ ಕ್ಯಾಟ್ಸ್ ಇಟ್ ಕ್ಯಾನ್ ನಾಟ್ ರೋರ್. ದೊಡ್ಡ ಬೆಕ್ಕುಗಳ ರೀತಿಯಲ್ಲಿ ಇದು ಗರ್ಜನೆ ಮಾಡಲು ಸಾಧ್ಯವಿಲ್ಲ. ಹಾಗಿದ್ರೆ ಬಿಗ್ ಕ್ಯಾಟ್ಸ್ ಅಲ್ಲಿ ಇನ್ನೂ ಒಂದು ಪ್ರಾಣಿ ಗರ್ಜನೆ ಮಾಡಲು ಸಾಧ್ಯವಿಲ್ಲ. ಅದನ್ನ 2024 ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ರು. ಆ ಬಿಗ್ ಕ್ಯಾಟ್ ಯಾವುದು ಅನ್ನೋದನ್ನ ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಬಹುದಾಗಿರುತ್ತೆ. ಅನ್ಲೈಕ್ ಸ್ಮಾಲ್ ಕ್ಯಾಟ್ಸ್ ಇಟ್ ಕ್ಯಾನ್ ನಾಟ್ ಪರ್. ಸೊ ಚಿಕ್ಕ ಬೆಕ್ಕುಗಳ ತರ ಸೊ ಅದು ಒಂಥರ ಸೌಂಡ್ ಕೂಡ ಮಾಡಕ್ ಬರಲ್ಲ. ನಮ್ ಚಿಕ್ಕ ಬೆಕ್ಕುಗಳು ಗುರ್ರ ಅಂತ ಸೌಂಡ್ ಮಾಡ್ತಾ ಇರುತ್ತೆ, ಆ ತರ ಸೌಂಡ್ ಕೂಡ ಇದು ಮಾಡೋದಿಲ್ಲ. ಅದನ್ನ ನಾವು ಪರ್ ಸೌಂಡ್ ಅಂತ ಕರಿತೇವೆ. ಸೊ ಆ ಶಬ್ದವನ್ನ ಕೂಡ ಇದು ಮಾಡೋದಿಲ್ಲ. ಸೊ ಇದರ ಈಕೋಲಾಜಿಕಲ್ ರೋಲ್ ಏನು, ನಮ್ಮ ಪರಿಸರದಲ್ಲಿ ಈ ಒಂದು ಪ್ರಾಣಿಯ ಪಾತ್ರವೇನು ಅಂತ ನಾವು ನೋಡೋದಾದ್ರೆ, ಸೊ ಇದನ್ನ ಅಪೆಕ್ಸ್ ಫಾರೆಸ್ಟ್ ಪ್ರಿಡೇಟರ್ ಅಂತ ಕರಿತೇವೆ. ಅಪೆಕ್ಸ್ ಅಂದ್ರೆ ನಮ್ಮ ಇದು ಫುಡ್ ಪಿರಮಿಡ್ ಏನಿರುತ್ತೆ, ಇಕೋಲಾಜಿಕಲ್ ಪಿರಮಿಡ್ ಏನಿರುತ್ತೆ, ಅಪೆಕ್ಸ್ ಅಂದ್ರೆ ತುದಿಯಲ್ಲಿ ಇರ್ತಕ್ಕಂಥದ್ದು ಅಲ್ವಾ. ಸೊ ಇದು ಯೂಶಲಿ ಕಾರ್ನಿವೋರ್ ಆಗಿರುತ್ತೆ, ಅಂದ್ರೆ ಮಾಂಸಾಹಾರಿ ಪ್ರಾಣಿ ಆಗಿರುತ್ತೆ. ಸೊ ದಟ್ ಇದು ಈ ಪ್ರೇ ಪಾಪ್ಯುಲೇಷನ್ ಅಂದ್ರೆ ಸಸ್ಯಾಹಾರಿಗಳ ಒಂದು ಜನಸಂಖ್ಯೆಯನ್ನ, ಸಸ್ಯಾಹಾರಿಗಳು ಇಲ್ಲಿ ಬರುತ್ತೆ. ಸೊ ಅವುಗಳ ಜನಸಂಖ್ಯೆಯನ್ನ ಅದು ನಿಯಂತ್ರಣ ಮಾಡ್ತಾ ಇರುತ್ತೆ. ಬಿಕಾಸ್ ಸಸ್ಯಾಹಾರಿಗಳ ಸಂಖ್ಯೆ ಜಾಸ್ತಿ ಆಗೋದ್ರೆ ಪ್ರೊಡ್ಯೂಸರ್ಸ್ ಅಥವಾ ನಮ್ಮ ಸಸ್ಯಗಳ ಸಂಖ್ಯೆ ಕಡಿಮೆ ಆಗೋಗುತ್ತೆ. ಸೊ ಅದರಿಂದ ಮಾಂಸಾಹಾರಿಗಳು ಸಸ್ಯಾಹಾರಿಗಳ ಸಂಖ್ಯೆಯನ್ನ ಅದು ಮಾನಿಟರ್ ಮಾಡ್ತಾ ಇರುತ್ತೆ. ಅಂಡ್ ಇದನ್ನ ನಾವು ಇಂಡಿಕೇಟರ್ ಆಫ್ ಹೆಲ್ತಿ ವೆಲ್ ಕನೆಕ್ಟೆಡ್ ಫಾರೆಸ್ಟ್ ಇಕೋಸಿಸ್ಟಮ್ ಅಂತ ಕರಿತೀವಿ. ಅಂದ್ರೆ ನಮ್ಮ ಒಂದು ಪರಿಸರ ವ್ಯವಸ್ಥೆಯ ಆರೋಗ್ಯದ ಸೂಚಕ ಪ್ರಭೇದವಾಗಿ ಕೂಡ ನಾವು ಇದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ಸಾಯ್ಲಿಕ್ಕೆ ಕಾರಣ ಆಬ್ವಿಯಸ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಅರಣ್ಯ ನಾಶ ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣವಾಗಿರುತ್ತೆ. ಸೊ IUCN ಪಟ್ಟಿಯಲ್ಲಿ ವಲ್ನರಬಲ್ ಆಲ್ರೆಡಿ ನಮ್ಗೆ ಗೊತ್ತಾಯ್ತು. ಸೈಟ್ಸ್ ನ ಅಡಿಯಲ್ಲಿ ಅಪೆಂಡಿಕ್ಸ್ 1 ನಲ್ಲಿ ಇರುತ್ತೆ. ವೈಲ್ಡ್ ಲೈಫ್ ಅಥವಾ ನಮ್ಮ ಭಾರತ ದೇಶದ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಡಿಯಲ್ಲಿ ಸೊ ಇದನ್ನ ಸ್ಕೆಡ್ಯೂಲ್ 1 ನಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಪ್ರಾಣಿ ಆಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಕ್ಲೌಡೆಡ್ ಲೆಪರ್ಡ್ ಗೆ ಸಂಬಂಧಪಟ್ಟಂತೆ ಗೊತ್ತಿರಬೇಕು. ಸೊ ಸುಪ್ರೀಂ ಕೋರ್ಟ್ ಎಕ್ಸ್ಟೆಂಡ್ಸ್ 10 ಕಿಲೋಮೀಟರ್ ಮೈನಿಂಗ್ ಬಫರ್ ಟು ವೆಟ್ಲ್ಯಾಂಡ್. ಸೊ ನಮ್ಮ ಜೋಗು ಪ್ರದೇಶಗಳೇನಿರುತ್ತೆ ಆ ಜೋಗು ಪ್ರದೇಶಗಳ ಗಡಿಯಿಂದ 10 ಕಿಲೋಮೀಟರ್ ವರೆಗೂ ಯಾವುದೇ ಮೈನಿಂಗ್ ಅನ್ನ ಮಾಡಬಾರ್ದು ಅಂತಕ್ಕಂತ ಒಂದು ತೀರ್ಪನ್ನ ಅಥವಾ ಸೂಚನೆಯನ್ನ ಸುಪ್ರೀಂ ಕೋರ್ಟ್ ಈಗ ತಿಳಿಸಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ GS3 ಮೇನ್ಸ್ ಆಗಿರ್ತಕ್ಕಂಥ ಒಂದು ಆರ್ಟಿಕಲ್ ಆಗಿರುತ್ತೆ. ಸೊ ಏನಿದು ಅಪ್ಡೇಟ್ಸ್ ಅನ್ನೋದನ್ನ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು 10 ಕಿಲೋಮೀಟರ್ಸ್ ಮೈನಿಂಗ್ ಬ್ಯಾನ್. ಸೊ 10 ಕಿಲೋಮೀಟರ್ ವರೆಗೆ ಮೈನಿಂಗ್ ಅಥವಾ ಗಣಿಗಾರಿಕೆಯನ್ನ ನಿರ್ಬಂಧ ಮಾಡ್ತಕ್ಕಂಥದ್ದು. ಇದು ಎಲ್ಲಿ ಮಾಡಲಾಗಿದೆ ಅಂದ್ರೆ ಅಸ್ಸಾನ್ ವೆಟ್ಲ್ಯಾಂಡ್ ಅಲ್ಲಿ ಈಗಾಗಲೇ ಮಾಡಲಾಗಿದೆ. ಈ ಒಂದು ಅಸ್ಸಾನ್ ವೆಟ್ಲ್ಯಾಂಡ್ ಅಲ್ಲಿ, ಅಸ್ಸಾನ್ ವೆಟ್ಲ್ಯಾಂಡ್ ಬಗ್ಗೆ ನಾನು ಮುಂದೆ ಹೇಳ್ತೇನೆ. ಈ ಒಂದು ಅಸ್ಸಾನ್ ವೆಟ್ಲ್ಯಾಂಡ್ ಏನಿದೆ ಸೊ ಅದರ ಸುತ್ತಮುತ್ತಲು 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗಣಿಗಾರಿಕೆ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ ಈಗ ಸೂಚನೆಯನ್ನ ನೀಡಲಾಗಿರುತ್ತೆ. ಸೊ ಇದೇ ಮಾದರಿಯನ್ನ ಬೇರೆಲ್ಲಾ ಜೋಗು ಪ್ರದೇಶಗಳಿಗೆ ಅಳವಡಿಸಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಮಾಹಿತಿ ಆಗಿರುತ್ತೆ. ಸೊ ಅಸ್ಸಾನ್ ವೆಟ್ಲ್ಯಾಂಡ್ ಅಂತಕ್ಕಂಥದ್ದು ಉತ್ತರಾಖಂಡ್ ಅಲ್ಲಿ ಬರ್ತಕ್ಕಂಥದ್ದು, ಡೆಹ್ರಾಡೂನ್ ಡಿಸ್ಟ್ರಿಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಇದಾಗಿರುತ್ತೆ. ಸೊ ಇದು 444.4 ಹೆಕ್ಟೇರ್ಗಳಷ್ಟು ಏರಿಯಾವನ್ನ ಹೊಂದಿರತಕ್ಕಂಥದ್ದು. ನೋಡಿ ಫ್ಯಾನ್ಸಿ ನಂಬರ್ 444.4 ಹೆಕ್ಟೇರ್ಸ್ ಅಷ್ಟು ವ್ಯಾಪ್ತಿಯನ್ನ ಹೊಂದಿರತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಸೊ ಲೈಸ್ ಅಟ್ ದಿ ಕಾನ್ಫ್ಲುಯೆನ್ಸ್ ಆಫ್ ಅಸನ್ ಅಂಡ್ ಯಮುನಾ ರಿವರ್. ಸೊ ಯಮುನಾ ಮತ್ತು ಅಸನ್ ರಿವರ್ ಏನಿರುತ್ತೆ ಅವೆರಡು ಕೂಡ ಸಂಗಮವಾಗ್ತಕ್ಕಂಥ ಪ್ರದೇಶದಲ್ಲಿ ಇರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಸೊ ಅಸಾನ್ ರಿವರ್ ಫ್ಲೋಸ್ ಅನ್ಯೂಶುವಲಿ ಫ್ರಮ್ ವೆಸ್ಟ್ ಟು ಈಸ್ಟ್. ಅಂದ್ರೆ ಇದು ಅಸಾಮಾನ್ಯವಾಗಿ ಪಶ್ಚಿಮದಿಂದ ಪೂರ್ವಕ್ಕೆ ಹರಿತಕ್ಕಂತ ಒಂದು ನದಿಯಾಗಿ ನಾವು ಇದನ್ನ ನೋಡ್ಬೋದಾಗಿರುತ್ತೆ. ಸೊ ದ ರಿಸರ್ವ್ಸ್ ಇನ್ಕ್ಲೂಡ್ಸ್ ದ ಅಸನ್ ಬ್ಯಾರೇಜ್. ಸೊ ಇಲ್ಲಿರ್ತಕ್ಕಂಥ ರಿಸರ್ವ್ ಗಳನ್ನ ನಾವು ನೋಡೋದಾದ್ರೆ ಅಸನ್ ಬ್ಯಾರೇಜ್
ಅಂಡ್ ದಿ ವೆಟ್ಲ್ಯಾಂಡ್ ಕ್ರಿಯೇಟೆಡ್ ಬೈ ಡ್ಯಾಮಿಂಗ್ ದಿ ರಿವರ್ ಇನ್ 1967. ಸೊ ಈ ಒಂದು ವೆಟ್ಲ್ಯಾಂಡ್ ಅನ್ನ 1967ರಲ್ಲಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡುವ ಮುಖಾಂತರ ಇದನ್ನ ಕ್ರಿಯೇಟ್ ಮಾಡಲಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಿಸರ್ವ್ ಅಂದ್ರೆ ಜಲ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಜಲಾಶಯವನ್ನ ನಾವು ಅಸನ್ ಬ್ಯಾರೇಜ್ ಅಂತ ಕರೀತೇವೆ. ಸೊ ದಿಸ್ ಇಸ್ ಜಲಾಶಯ. ಸೊ ಜಲಾಶಯವನ್ನ ನಾವು ಜಲಾಶಯವನ್ನ ಅಸನ್ ಬ್ಯಾರೇಜ್ ಅಂತ ಕರೀತೇವೆ. ಸೊ ಈ ಒಂದು ಅಸನ್ ಬ್ಯಾರೇಜ್ ಅನ್ನ 1967ರಲ್ಲಿ ಅಣೆಕಟ್ಟನ್ನ ನಿರ್ಮಾಣ ಮಾಡುವ ಮುಖಾಂತರ ಸ್ಥಾಪನೆ ಮಾಡಲಾಗಿರುತ್ತೆ. ದ ಬ್ಯಾರೇಜ್ ಫಾರ್ಮ್ಡ್ ಅ ಫ್ರೆಶ್ ವಾಟರ್ ರಿಸರ್ವರ್ ಸೂಟಬಲ್ ಫಾರ್ ಮೈಗ್ರೇಟರಿ ಅಂಡ್ ರೆಸಿಡೆಂಟ್ ಬರ್ಡ್. ಸೊ ಈ ಒಂದು ಬ್ಯಾರೇಜ್ ಸಿಹಿ ನೀರನ್ನ ಸಂಗ್ರಹ ಮಾಡುವುದರಿಂದ ವಲಸೆ ಪಕ್ಷಿಗಳಾಗಿರ್ಬೋದು, ಅಲ್ಲೇ ಇರ್ತಕ್ಕಂಥ ಸ್ಥಳೀಯ ಪಕ್ಷಿಗಳಾಗಿರ್ಬೋದು, ಅದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಅಥವಾ ಆಧಾರವಾಗಿರ್ತಕ್ಕಂಥ ಒಂದು ರಿಸರ್ವರ್ ಆಗಿರುತ್ತೆ. ಸೊ ಇದನ್ನ ಕನ್ಸರ್ವೇಷನ್ ರಿಸರ್ವ್ ಅಂದ್ರೆ ಇದನ್ನ ಸಂರಕ್ಷಣಾ ಮೀಸಲು ಪ್ರದೇಶವಾಗಿ 2005ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಯಾವ ಕಾಯ್ದೆಯ ಅಡಿಯಲ್ಲಿ ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ 1972 ಅಲ್ಲಿ ಸೆಕ್ಷನ್ 36A ಅಂತ ಬರುತ್ತೆ. ಆ ಒಂದು ಸೆಕ್ಷನ್ 36A ನ ಅಡಿಯಲ್ಲಿ ಸೊ ಇದನ್ನ ಕನ್ಸರ್ವೇಷನ್ ರಿಸರ್ವ್ ಆಗಿ 2005ರಲ್ಲಿ ಘೋಷಣೆ ಮಾಡಲಾಗಿರುತ್ತೆ. ಸೊ ಇಟ್ ವಾಸ್ ಡೆಸಿಗ್ನೇಟೆಡ್ ಆಸ್ ರಾಮ್ಸಾರ್ ಸೈಟ್ ಇನ್ 2020. 2020ರಲ್ಲಿ ಸೊ ಇದನ್ನ ರಾಮ್ಸಾರ್ ತಾಣವಾಗಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಹಾಗೆ ಇವತ್ತಿನ ದಿನಾಂಕದ ಪ್ರಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಟ್ಟು ರಾಮ್ಸಾರ್ ಸೈಟ್ಗಳು ಎಷ್ಟು, ಏಷ್ಯಾದಲ್ಲೇ ಹೈಯೆಸ್ಟ್ ಕಂಟ್ರಿ ಯಾವುದು, ಇವೆರಡನ್ನ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ. ಸೊ ಇಟ್ ಇಸ್ ದಿ ಫಸ್ಟ್ ರಾಮ್ಸಾರ್ ಸೈಟ್ ಆಫ್ ಉತ್ತರಾಖಂಡದ ಮೊಟ್ಟ ಮೊದಲ ರಾಮ್ಸಾರ್ ತಾಣವಾಗಿರುತ್ತೆ. ದ ವೆಟ್ಲ್ಯಾಂಡ್ ಈಸ್ ಫೇಮಸ್ ಫಾರ್ ಲಾರ್ಜ್ ವಿಂಟರ್ ಗ್ಯಾದರಿಂಗ್ ರೆಡಿಶ್ ಶೆಲ್ ಡಕ್ಸ್ ಅಂದ್ರೆ ಬಾತುಕೋಳಿಗಳು ಅಂತ ನಾವೇನ್ ಹೇಳ್ತೇವೆ. ಸೊ ಇದು ಚಳಿಗಾಲದಲ್ಲಿ ದೊಡ್ಡ ಪ್ರಮಾಣದ ಬಾತುಕೋಳಿಗಳಿಗೆ ಸೊ ಇದೊಂದು ಆಧಾರವಾಗಿರ್ತಕ್ಕಂಥ ಒಂದು ವೆಟ್ಲ್ಯಾಂಡ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಇಂಟರ್ನ್ಯಾಷನಲ್ ನ್ಯೂಸ್. ಇದು ನೌರು ಅಂತಕ್ಕಂಥದ್ದು ನಮ್ಮ ಮಿಡಲ್ ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಒಂದು ದ್ವೀಪ. ಸೊ ಈ ಒಂದು ದ್ವೀಪ ಇಟ್ಸ್ ಅ ವೆರಿ ಸ್ಮಾಲೆಸ್ಟ್ ಕಂಟ್ರಿ ಆಗಿರುತ್ತೆ, ಒನ್ ಆಫ್ ದಿ ಸ್ಮಾಲೆಸ್ಟ್ ಕಂಟ್ರೀಸ್ ಆಗಿರುತ್ತೆ. ಸೊ ಈಗ ಆ ಒಂದು ದೇಶದಲ್ಲಿ ಎನ್ವೈರನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸೊ ಜಗತ್ತಿನಲ್ಲಿಯೇ ಯಾರು ಮಾಡದೇ ಇರತಕ್ಕಂತ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಆ ಒಂದು ಸ್ಕೀಮ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕ್ಲೈಮೇಟ್ ಫಂಡೆಡ್ ಗೋಲ್ಡನ್ ಪಾಸ್ಪೋರ್ಟ್ ಸ್ಕೀಮ್ ಅಂತ ಕರಿತೇವೆ. ಕ್ಲೈಮೇಟ್ ಫಂಡೆಡ್ ಅಂದ್ರೆ ಹವಾಮಾನ ನಿಧಿಯ ಗೋಲ್ಡನ್ ಪಾಸ್ಪೋರ್ಟ್ ಯೋಜನೆಯನ್ನ ನೌರು ಅಂತಕ್ಕಂಥ ಒಂದು ಸ್ಮಾಲ್ ಐಲ್ಯಾಂಡ್ ಕಂಟ್ರಿ ಈಗ ಅನೌನ್ಸ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಏನದು ಫಂಡ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ನೌರು ಅಂತಕ್ಕಂಥ ಕಂಟ್ರಿಯನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಹಿಯರ್ ವಿ ಕ್ಯಾನ್ ಸಿ ಇಂಡಿಯಾ. ಸೊ ಇಲ್ಲಿ ಮಿಡಲ್ ಮಧ್ಯ ಪೆಸಿಫಿಕ್ ಓಷನ್ ನ ಬಳಿಯಲ್ಲಿ ಇರ್ತಕ್ಕಂಥ ಒಂದು ಸ್ಮಾಲೆಸ್ಟ್ ಐಲ್ಯಾಂಡ್ ನೇಷನ್ ಇದಾಗಿರುತ್ತೆ. ಸೊ ಇದನ್ನ ನಾವು ರಿಪಬ್ಲಿಕ್ ಆಫ್ ನೌರು ಅಂತ ಕರಿತೇವೆ. ಸೊ ಇದಿರ್ತಕ್ಕಂಥ ಪ್ರದೇಶವನ್ನ ನಾವು ಮೈಕ್ರೋನೇಷಿಯಾ ಅಥವಾ ಓಶಿನಿಯಾ ಅಂತ ಕರಿತೇವೆ. ಸೊ ಇಲ್ಲಿ ಆಸ್ಟ್ರೇಲಿಯಾನ ನೋಡ್ಬೋದು. ಸೊ ಈ ಪ್ರದೇಶವನ್ನ ನಾವು ಸಾಮಾನ್ಯವಾಗಿ ಓಶಿನಿಯಾ ಅಂತ ಕರಿತೇವೆ. ಸೊ ಇದು ಸಾವರ್ನಿನ್ ಕಂಟ್ರಿ ಆಗಿರುತ್ತೆ. ಚಿಕ್ಕದಾಗಿದ್ರು ಕೂಡ ಅದು ಸಾರ್ವಭೌಮತ್ವವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಇದು ಸೆಂಟ್ರಲ್ ಪೆಸಿಫಿಕ್ ಓಷನ್, ಮಧ್ಯ ಪೆಸಿಫಿಕ್ ಸಾಗರದಲ್ಲಿ ಇರ್ತಕ್ಕಂಥದ್ದು. ಕೇವಲ 21 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟೇ ಈ ಒಂದು ರಾಷ್ಟ್ರದ ಒಂದು ವಿಸ್ತೀರ್ಣವಾಗಿರುತ್ತೆ. ಸೊ ಇದಕ್ಕೆ ಯಾವುದೇ ಅಫಿಷಿಯಲ್ ರಾಜಧಾನಿ ಇರುವುದಿಲ್ಲ. ಸೊ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಒಂದು ಡಿಸ್ಟ್ರಿಕ್ಟ್, ಎರೆನ್ ಡಿಸ್ಟ್ರಿಕ್ಟ್ ಅಂತ ಇರುತ್ತೆ. ಸೊ ಅದನ್ನ ಪ್ರಸ್ತುತವಾಗಿ ಅವರು ಆಡಳಿತಕ್ಕೆ ಒಂದು ಕೇಂದ್ರವನ್ನಾಗಿ ಬಳಸ್ಕೊಳ್ತಾ ಇದ್ದಾರೆ. ಸೊ ಇದಕ್ಕೆ ಸ್ವತಂತ್ರ ಬಂದಿರತಕ್ಕಂಥದ್ದು 1968ರಲ್ಲಿ. ಸೊ ಇದರ ಕರೆನ್ಸಿಯನ್ನ ನಾವು ಆಸ್ಟ್ರೇಲಿಯನ್ ಡಾಲರ್ ಅಂತ ಕರೀತೇವೆ. ಸೊ ಇಲ್ಲಿ ನೀವು ನೋಡಬಹುದಾಗಿರುತ್ತೆ. ಸೊ ಪಪುವಾ ನ್ಯೂ ಗಿನಿಯಾ, ಇಲ್ಲಿ ಆಸ್ಟ್ರೇಲಿಯಾ. ಸೊ ಈ ಒಂದು ಮಿಡಲ್ ಪೆಸಿಫಿಕ್ ಓಷನ್ ಅಲ್ಲಿ ಇರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇವರು 2025ರಲ್ಲಿ ಈ ಒಂದು ಫಂಡ್ ಅನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂದ್ರೆ ಈ ರೀತಿಯ ಮೊಟ್ಟ ಮೊದಲ ಒಂದು ಸ್ಕೀಮ್ ಆಗಿರುತ್ತೆ. ಕ್ಲೈಮೇಟ್ ಅನ್ನ ಸಿಟಿಸನ್ಶಿಪ್ ಗೆ ಲಿಂಕ್ ಮಾಡಿರ್ತಕ್ಕಂಥ ಒಂದು ಸ್ಕೀಮ್ ಅನ್ನ ಇದೇ ಮೊಟ್ಟ ಮೊದಲ ಬಾರಿಗೆ ನಾವು ನೋಡ್ತಕ್ಕಂಥದ್ದು. ಸೊ ಫಾರಿನ್ ಇನ್ವೆಸ್ಟರ್ಸ್, ವಿದೇಶದಿಂದ ಬಂಡವಾಳವನ್ನ ಹೂಡಿಕೆ ಮಾಡ್ತಕ್ಕಂಥವ್ರು ಒಂದು ನೌರೋರಾ ಸಿಟಿಸನ್ಶಿಪ್ ಅನ್ನ ಪಡ್ಕೊಳ್ತಾರೆ. ಸೊ ಈ ಒಂದು ಎನ್ವೈರನ್ಮೆಂಟಲ್ ಫಂಡ್ ಗೆ ಹಣವನ್ನ ನೀಡ್ತಕ್ಕಂಥವ್ರು ಈ ಒಂದು ರಾಷ್ಟ್ರದ ಪೌರತ್ವವನ್ನ ಪಡೆದುಕೊಳ್ಬಹುದಾಗಿರುತ್ತೆ ಥ್ರೂ ಡೈರೆಕ್ಟ್ ಫಿನಾನ್ಷಿಯಲ್ ಕಾಂಟ್ರಿಬ್ಯೂಷನ್ ಟು ದಿ ನ್ಯಾಷನಲ್ ಟ್ರೆಷರಿ. ಆ ಒಂದು ರಾಷ್ಟ್ರದ ಖಜಾನೆಗೆ ನೇರವಾಗಿ ಹಣವನ್ನ ಹೂಡಿಕೆ ಮಾಡುವ ಮುಖಾಂತರ ಆ ಒಂದು ರಾಷ್ಟ್ರದ ಒಂದು ಪೌರತ್ವವನ್ನ ಪಡೆದುಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಫಿನಾನ್ಸ್ ಕ್ಲೈಮೇಟ್ ಅಡಾಪ್ಟೇಷನ್ ಅಂಡ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್, ಈ ಒಂದು ಫಂಡ್ ಅನ್ನ ಹವಾಮಾನ
ಹೊಂದಾಣಿಕೆ ಮತ್ತೆ ಅಲ್ಲಿ ಮೂಲ ಸೌಕರ್ಯಗಳ ಯೋಜನೆಗಳಿಗೆ ಈ ಫಂಡ್ ಅನ್ನ ಬಳಸಿಕೊಳ್ಳಲಾಗುತ್ತೆ. ಸೊ ಫಸ್ಟ್ ಫೇಸ್ ಟಾರ್ಗೆಟ್ ಈಸ್ ಟು ರೇಸ್ ಯುನೈಟೆಡ್ ಸ್ಟೇಟ್ಸ್ ಡಾಲರ್ US$ 60 ಮಿಲಿಯನ್. ಸೊ ಮೊದಲ ಹಂತದಲ್ಲಿ $60 ಮಿಲಿಯನ್ ಅಷ್ಟು ಹಣವನ್ನ ಸಜ್ಜುಗೊಳಿಸತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ 90% ಆಫ್ ದಿ ನೌರೂಸ್ ಪಾಪ್ಯುಲೇಷನ್ ಅಂಡ್ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಫ್ರಮ್ ದಿ ವಲ್ನರಬಲ್ ಕೋಸ್ಟಲ್ ಏರಿಯಾ ಟು ಹೈಯರ್ ಗ್ರೌಂಡ್ಸ್. ಅಲ್ಲಿರ್ತಕ್ಕಂಥ ಜನರನ್ನ ವಲ್ನರಬಲ್ ಕೋಸ್ಟಲ್ ಗ್ರೌಂಡ್ಸ್ ಅಂದ್ರೆ ತೀರ ಪ್ರದೇಶಗಳಲ್ಲಿ ಇರ್ತಕ್ಕಂಥದ್ದು ಬಹಳ ಡೇಂಜರ್ ಆಗಿರುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಎತ್ತರದ ಪ್ರದೇಶಗಳಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ದು ಕೂಡ ಸೊ ಈ ಒಂದು ಫಂಡ್ ಅನ್ನ ಯೂಸ್ ಮಾಡ್ಕೊಳ್ತಕ್ಕಂಥ ಒಂದು ವಿಧಾನವಾಗಿರುತ್ತೆ. ಸೊ ಮೋರ್ ದನ್ 120 ಸಿಟಿಸನ್ಶಿಪ್ಸ್ ಆಟ್ ರಿಪೋರ್ಟೆಡ್ಲಿ ಬೀನ್ ಇಶ್ಯೂಡ್ ಬೈ August 2026. ಅಂದ್ರೆ ಈ ವರ್ಷದ ಆಗಸ್ಟ್ ವರೆಗೆ 120 ಈ ರೀತಿಯ ಪೌರತ್ವಗಳನ್ನ ಆಲ್ರೆಡಿ ಅವರು ಬೇರೆಯವರಿಗೆ ಕೊಟ್ಟಾಗಿದೆ. ಸೊ ನೌರು ಇಸ್ ಅ ಸ್ಮಾಲ್ ಪೆಸಿಫಿಕ್ ಐಲ್ಯಾಂಡ್ ಕಂಟ್ರಿ ಅಫಿಷಿಯಲಿ ನೋನ್ ಆಸ್ ರಿಪಬ್ಲಿಕ್ ಆಫ್ ನ್ಯೂರೋ ಅಂತ ಕರೀತೇವೆ. ಸೊ ರಿಪಬ್ಲಿಕ್ ಆಫ್ ನ್ಯೂರೋ ಅಂತಕ್ಕಂಥ ಕರೀತಕ್ಕಂಥ ಒಂದು ಚಿಕ್ಕದಾಗಿರ್ತಕ್ಕಂಥ ದ್ವೀಪ ರಾಷ್ಟ್ರವಾಗಿರುತ್ತೆ. ಸೊ ನೌರುವಿಯನ್ ಪಾಸ್ಪೋರ್ಟ್ ಪ್ರೊವೈಡ್ಸ್ ವೀಸಾ ಫ್ರೀ ಆರ್ ವೀಸಾ ಆನ್ ಅರೈವಲ್ ಅಕ್ಸೆಸ್ ಟು ಮೋರ್ ದೆನ್ 85 ಕಂಟ್ರೀಸ್. 75 ರಾಷ್ಟ್ರಗಳಿಗೆ ಇವರು ವೀಸಾ ಮುಕ್ತ ಎಂಟ್ರಿಯನ್ನ ಅಥವಾ ವೀಸಾ ಆನ್ ಅರೈವಲ್ ಅಂದ್ರೆ ಅಲ್ಲಿಗೆ ಅರೈವ್ ಆದ ನಂತರ ವೀಸಾ ಕೊಡ್ತಕ್ಕಂಥ 85 ರಾಷ್ಟ್ರಗಳಿಗೆ ಉಚಿತವಾಗಿ ಅವರು ವೀಸಾವನ್ನ ಕೊಡ್ತಾರೆ. ನೋ ರೆಸಿಡೆನ್ಸ್ ಅಂದ್ರೆ ಅಲ್ಲಿ ಅವರು ರೆಸಿಡೆನ್ಸ್ ಮನೆ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ, ಮಿನಿಮಮ್ ಸ್ಟೇ ಇರ್ತಕ್ಕಂಥ ಅವಶ್ಯಕತೆ ಇಲ್ಲ, ಕಂಪಲ್ಸರಿ ವಿಸಿಟೇಷನ್ ರಿಕ್ವೈರ್ಮೆಂಟ್ ಕೂಡ ಇರೋದಿಲ್ಲ. ಸೊ ವಿದೇಶದಲ್ಲಿ ಇದ್ದುಕೊಂಡೇ ಈ ಒಂದು ಫಂಡ್ ಅನ್ನ ಯಾರು ಬೇಕಾದ್ರೂ ಮಾಡಬಹುದಾಗಿರುತ್ತೆ. ಸೊ ನೌರು ಅಂತಕ್ಕಂಥದ್ದು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ಅದು ಪ್ರೊವೈಡ್ ಮಾಡುತ್ತೆ. ದ್ವಿಪೌರತ್ವ ಅಂದ್ರೆ ನಾನು ಬೇರೊಂದು ರಾಷ್ಟ್ರದ ಪೌರತ್ವವನ್ನ ಹೊಂದಿದ್ದರೂ ಪರವಾಗಿಲ್ಲ, ಸೊ ಇವರು ಕೂಡ ಸಿಟಿಸನ್ಶಿಪ್ ಅನ್ನ ಕೊಡ್ತಾರೆ. ಸೊ ಆ ಒಂದು ಡ್ಯುಯಲ್ ಸಿಟಿಸನ್ಶಿಪ್ ಅನ್ನ ಕೊಡ್ತಕ್ಕಂಥದ್ದು. ದ ಸ್ಕೀಮ್ ಲಿಂಕ್ಸ್ ಇನ್ವೆಸ್ಟ್ಮೆಂಟ್ ಮೈಗ್ರೇಷನ್ ಡೈರೆಕ್ಟ್ಲಿ ವಿತ್ ದಿ ನ್ಯಾಷನಲ್ ಕ್ಲೈಮೇಟ್ ರೆಸಿಲಿಯನ್ಸ್ ಅಂಡ್ ಸರ್ವೈವಲ್ ಪ್ಲಾನಿಂಗ್. ಸೊ ಆ ಒಂದು ರಾಷ್ಟ್ರದ ಒಂದು ಹವಾಮಾನ ನಿಧಿಗೆ ಈ ಒಂದು ಹಣವನ್ನ ನೇರವಾಗಿ ಬಳಸಿಕೊಳ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ 4 people ರಿಸೀವ್ ಬುಕ್ ಅಥಾರಿಟಿ ಅವಾರ್ಡ್. 4 ಜನರಿಗೆ ಪುಸ್ತಕ ಪ್ರಾಧಿಕಾರ ಪ್ರಶಸ್ತಿಯನ್ನ ಈಗ ನೀಡಲಾಗಿರುತ್ತೆ. ಸೊ ಇದು ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆಗಿರುತ್ತೆ. ಕನ್ನಡ ಬುಕ್ ಅಥಾರಿಟಿ ಹ್ಯಾಸ್ ಇನ್ಸ್ಟಿಟ್ಯೂಟೆಡ್ 4 new awards under the a library in every home. ಪ್ರತಿಯೊಂದು ಮನೆಗೂ ಒಂದು ಗ್ರಂಥಾಲಯ. ಈ ಒಂದು ಯೋಜನೆ ಅಡಿಯಲ್ಲಿ 4 ಹೊಸ ಪ್ರಶಸ್ತಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಸೊ ಈ ಪ್ರಶಸ್ತಿಗಳನ್ನ ಆಶಿಕ್ ಶಂಕರ್ ಘಟ್ಟ, ಸೊ ಇವರ ಹೆಸರುಗಳನ್ನ ಓದ್ತಕ್ಕಂಥದ್ದು ಇಟ್ಸ್ ಈಸಿ ಇನ್ ಕನ್ನಡ. ಆಶಿಕ್ ಶಂಕರ ಘಟ್ಟ, ಡಾಕ್ಟರ್ PR ತಿಪ್ಪೇಸ್ವಾಮಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತೆ. ಅಂದ್ರೆ ಶಿವಮೊಗ್ಗದ ಆಶಿಕ್ ಶಂಕರ ಘಟ್ಟ ಅವರನ್ನ ಡಾಕ್ಟರ್ PR ತಿಪ್ಪೇಸ್ವಾಮಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತೆ. ಸೊ ಅದಾದ್ಮೇಲೆ ಶ್ರೀಮತಿ ಸ್ಥಾನಕ್ಕೆ ಮೈಸೂರಿನ ಬೆಟ್ಟಸ್ವಾಮಿ HB ನಂಜನಗೂಡು ತಿರುಮಲಾಂಬ ಪ್ರಶಸ್ತಿ. ಅಂದ್ರೆ ಬೆಟ್ಟಸ್ವಾಮಿ HB of Mysuru. So Bettaswamy HB of Mysuru has been selected for ಶ್ರೀಮತಿ ನಂಜನಗೂಡು ತಿರುಮಲಾಂಬ ಅವಾರ್ಡ್. ಸೊ ಶ್ರೀಮತಿ ನಂಜನಗೂಡು ತಿರುಮಲಾಂಬ ಪ್ರಶಸ್ತಿಗೆ ಅಥವಾ ಈ ಒಂದು ಸ್ಥಾನಕ್ಕೆ ಮೈಸೂರಿನ ಬೆಟ್ಟಸ್ವಾಮಿ HB ರವರನ್ನ ಆಯ್ಕೆ ಮಾಡಲಾಗಿರುತ್ತೆ. ಅದ್ರ ಜೊತೆಗೆ ಹಾವೇರಿ ಶೆಟ್ಟಿ ಚಿನ್ನದೊಡ್ಡಪ್ಪ ವಿಭೂತಿ ಗಳಗನಾಥ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುತ್ತೆ. ಅಂದ್ರೆ ಶೆಟ್ಟಿ ಚಿನ್ನದೊಡ್ಡಪ್ಪ ವಿಭೂತಿ ಅವರನ್ನ ಫ್ರಮ್ ಹಾವೇರಿ ಇವರನ್ನ ಗಳಗನಾಥ ಪ್ರಶಸ್ತಿಗೆ ಆಯ್ಕೆ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಿರಬೇಕಾಗಿರುತ್ತೆ. ಅಂಡ್ ಶೈಲಜಾ ಎನ್ ಬಾಗೇವಾಡಿ ಆಫ್ ಕಲಬುರ್ಗಿ ಇವರನ್ನ ಡಾಕ್ಟರ್ ಹಾಮ ನಾಯಕ ಅವಾರ್ಡ್ಗೆ ಆಯ್ಕೆ ಮಾಡಲಾಗಿರುತ್ತೆ. ಸೊ ಪ್ರತಿಯೊಂದು ಪ್ರಶಸ್ತಿಯಲ್ಲಿ 25,000 ಒಂದು ಮೊಮೆಂಟೋ ಅಥವಾ ಸ್ಮರಣಿಕೆಯನ್ನ ನೀಡಲಾಗುತ್ತೆ. ಸೊ ಫೋಲ್ಕ್ಲೋರ್ ಅವಾರ್ಡ್ ಫಾರ್ ವಾದಿ ರಾಜ್ ಭಟ್. ಸೊ ವಾದಿ ರಾಜ್ ಭಟ್ಟರ್ ಅವರಿಗೆ ಜಾನಪದ ಪ್ರಶಸ್ತಿಯನ್ನ ನೀಡಲಾಗಿರುತ್ತೆ. ಸೊ ಇವರು ಕನರಾಡಿ ವಾದಿ ರಾಜ್ ಭಟ್ಟ ಇದು ಅವರ ಪೂರ್ತಿ ಹೆಸರಾಗಿರುತ್ತೆ. ಸೊ ಇವ್ರಿಗೆ ಪ್ರೊಫೆಸರ್ ಕುಶಿ ಹರಿದಾಸ್ ಭಟ್ಟ ಫೋಲ್ಕ್ಲೋರ್ ಅವಾರ್ಡ್ ಅನ್ನ ಸೊ ಇವರಿಗೆ ನೀಡಲಾಗಿರುತ್ತೆ. ಸೊ ಪ್ರೊಫೆಸರ್ ಕುಶಿ ಹರಿದಾಸ್ ಭಟ್ ಫೋಲ್ಕ್ಲೋರ್ ಅವಾರ್ಡ್ ಅನ್ನ ನೀಡಲಾಗಿರುತ್ತೆ. ಸೊ ಇದನ್ನ ಪ್ರೆಸೆಂಟ್ ಮಾಡ್ತಕ್ಕಂಥವ್ರು ರಾಷ್ಟ್ರಕವಿ ಗೋವಿಂದ ಪೈ ರಿಸರ್ಚ್ ಸೆಂಟರ್ ಇಂದ ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಗುತ್ತೆ. ಸೊ ವಾದಿ ರಾಜ್ ಭಟ್ ಸೊ ಇಸ್ ಫ್ರಮ್ ಮಣಿಪುರ್ ವಿಲೇಜ್ ಇನ್ ಉಡುಪಿ ಡಿಸ್ಟ್ರಿಕ್ಟ್. ಸೊ ಉಡುಪಿ ಜಿಲ್ಲೆಯಲ್ಲಿ ಒಂದು ಮಣಿಪುರ್ ಅಂತಕ್ಕಂಥ ಒಂದು ವಿಲೇಜ್ ಹಳ್ಳಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಸೊ ಇವರು ಈ ಫೋಲ್ಕ್ಲೋರ್ಗೆ ಅಂದ್ರೆ ಕಲೆಕ್ಷನ್ ಆಫ್ ಪಬ್ಲಿಕೇಶನ್ ಆಫ್ ಕನ್ನಡ ಅಂಡ್ ತುಳು ಫೋಲ್ಕ್ ಲಿಟರೇಚರ್, ಕನ್ನಡ ಮತ್ತೆ ತುಳು ಫೋಕ್ ಅಥವಾ
ಫೋಕ್ ಅಂದ್ರೆ ನಮ್ಮ ಸಾಹಿತ್ಯ ಅಥವಾ ಜಾನಪದ ಸಾಹಿತ್ಯಕ್ಕೆ ಇವರು ಸಾಕಷ್ಟು ಕೊಡುಗೆಯನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ 3 ಕಾಮನ್ ಮೆಡಿಸಿನ್ಸ್ ಕ್ಲಾಸಿಫೈಡ್ ಆಸ್ ಕಾರ್ಸಿನೋಜೆನಿಕ್ ಬೈ WHO. ಸೊ WHO ಕ್ಯಾನ್ಸರ್ ಏಜೆನ್ಸಿ ಈಗ 3 ಔಷಧಿಗಳನ್ನ ಕಾರ್ಸಿನೋಜೆನಿಕ್ ಅಂದ್ರೆ ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಪಟ್ಟಿ ಮಾಡಲಾಗಿದೆ. ಆ 3 ಡ್ರಗ್ಸ್ ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಮೊದಲನೇದು ಹೈಡ್ರೋಕ್ಲೋರೋಥೈಯಾಜೈಡ್, ಇನ್ನೊಂದು ವೆರಿಕೊನಜೋಲ್, ಅದ್ರ ಜೊತೆಗೆ ಟ್ಯಾಕ್ರೋಲಿಮಸ್. ಸೊ ಇವೆಲ್ಲವನ್ನ ನಾವು ಗ್ರೂಪ್ 1 ಕಾರ್ಸಿನೋಜೆನಿಕ್ ಅಂತ ಇದನ್ನ ಕ್ಯಾಟಗರೈಸ್ ಮಾಡಲಾಗಿದೆ. ಅಂದ್ರೆ ಆ ಔಷಧಿಗಳನ್ನ ತೆಗೆದುಕೊಂಡ್ರೆ ಸೊ ಅದರಿಂದ ಕ್ಯಾನ್ಸರ್ ಬರ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನ WHO ಈಗ ವರದಿ ಮಾಡಿರುತ್ತೆ. ಸೊ ಹೈಡ್ರೋಕ್ಲೋರೋಥೈಯಾಜೈಡ್ ಈಸ್ ಕಾಮನ್ಲಿ ಯೂಸ್ ಟು ಟ್ರೀಟ್ ಹೈ ಬ್ಲಡ್ ಪ್ರೆಷರ್. ಸೊ ಈ ಔಷಧಿಗಳನ್ನ ನಾವ್ ಎಲ್ಲಿ ಯೂಸ್ ಮಾಡ್ತಾ ಇದ್ವಿ ಅಂದ್ರೆ ಹೈಪರ್ ಕ್ಲೋರೋಥೈಯಾಜೈಡ್ ಅಂತಕ್ಕಂಥದ್ದನ್ನ ರಕ್ತದೊತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ, ಹೈಡ್ರೋಕ್ಲೋರೋಥೈಯಾಜೈಡ್ ಅನ್ನ ರಕ್ತದೊತ್ತಡವನ್ನ ಕಡಿಮೆ ಮಾಡ್ಲಿಕ್ಕೆ ಯೂಸ್ ಮಾಡ್ಲಾಗ್ತಾ ಇತ್ತು. ವೆರಿಕನಜೋಲ್ ಅನ್ನ ಫಂಗಲ್ ಇನ್ಫೆಕ್ಷನ್ಸ್ ಅನ್ನ ಕ್ಯೂರ್ ಮಾಡ್ಲಿಕ್ಕೆ ಯೂಸ್ ಮಾಡ್ಲಾಗ್ತಾ ಇತ್ತು. ಟ್ಯಾಕ್ರೋಲಿಮಸ್ ಇದನ್ನ ಸಪ್ರೆಸೆಂಟ್ಸ್ ಅಂದ್ರೆ ಅಂಗಾಂಗಗಳನ್ನ ದಾನ ಮಾಡುವಾಗ ನಮ್ಮ ರೋಗ ನಿರೋಧಕ ಶಕ್ತಿಯನ್ನ ಕುಂದಿಸ್ಲಿಕ್ಕೆ, ಯಾಕಂದ್ರೆ ಅಂಗಾಂಗ ದಾನ ಮಾಡಿದಾಗ ಆ ಆರ್ಗನ್ ರಿಜೆಕ್ಟ್ ಆಗಬಾರ್ದು, ಅದಕ್ಕೆ ನಮ್ಮ ದೇಹದ ಒಂದು ಇಮ್ಯುನಿಟಿಯನ್ನ ರಿಡ್ಯೂಸ್ ಮಾಡ್ತಾರೆ. ಸೊ ಅದಕ್ಕೆ ಇಮ್ಯುನೋಸಪ್ರೆಸೆಂಟ್ ಆಗಿ ಟ್ಯಾಕ್ರೋಲಿಮಸ್ ಅನ್ನ ಯೂಸ್ ಮಾಡ್ಲಾಗ್ತಾ ಇತ್ತು. ಇದರಿಂದ ಕೂಡ ಕ್ಯಾನ್ಸರ್ ಬರುತ್ತೆ. ಸೊ ಆಲ್ 3 ಮೆಡಿಸಿನ್ಸ್ ಆರ್ ಇನ್ಕ್ಲೂಡೆಡ್ ಇನ್ ದಿ WHO ಮಾಡೆಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್. ಸೊ ಇವು ಎಸೆನ್ಷಿಯಲ್ ಮೆಡಿಸಿನ್ ಪಟ್ಟಿಯಲ್ಲೂ ಇದ್ದವು. ಸೊ ಈಗ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ WHO ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಗ್ರೂಪ್ 1 ಕ್ಲಾಸಿಫಿಕೇಶನ್ ಐಡೆಂಟಿಫೈಸ್ ಆಸ್ ಕ್ಯಾನ್ಸರ್ ಹಜಾರ್ಡ್. ಸೊ ಇದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಈಗ ಐಡೆಂಟಿಫೈ ಮಾಡಲಾಗಿರುತ್ತೆ. ಡಸ್ ನಾಟ್ ಇಂಡಿಕೇಟ್ ದಿ ಲೆವೆಲ್ ಆಫ್ ರಿಸ್ಕ್ ಅಟ್ ಅ ಪ್ರಿಸ್ಕ್ರೈಬ್ಡ್ ಡೋಸ್. ಅಂದ್ರೆ ಇವಾಗ ಏನ್ ಡೋಸ್ ಅಲ್ಲಿ ಕೊಡ್ತಾ ಇದ್ದಾರೆ, ಸೊ ಆ ಒಂದು ಡೋಸ್ ನಲ್ಲಿ ಈಗ ಕ್ಯಾನ್ಸರ್ ಬರುತ್ತೆ ಅನ್ನೋದನ್ನ ಇನ್ನೂ ಹೇಳಿಲ್ಲ. ಬಟ್ ಈ ಕೆಮಿಕಲ್ಸ್ ಇಂದ ಕ್ಯಾನ್ಸರ್ ಬರುತ್ತೆ ಅಂತಕ್ಕಂಥ ಮಾಹಿತಿಯನ್ನ WHO ನೀಡಲಾಗಿದೆ. ಸೊ ಪೇಷಂಟ್ ಶುಡ್ ನಾಟ್ ಡಿಸ್ಕಂಟಿನ್ಯೂ. ಸೊ ಯಾವುದೇ ರೋಗಿಗಳು ಈ ಔಷಧಿಯನ್ನ ತೆಗೆದುಕೊಳ್ತಾ ಇದ್ರೆ ಅವರು ತಮ್ಮ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡದೆ ಅದನ್ನ ಡಿಸ್ಕಂಟಿನ್ಯೂ ಮಾಡಬಾರ್ದು ಅಂತಕ್ಕಂಥ ಒಂದು ಡಿಸ್ಕ್ಲೇಮರ್ ಅನ್ನ ಕೂಡ WHO ವತಿಯಿಂದ ನೀಡಲಾಗಿರುತ್ತೆ. ಸೊ ಚಂಡೀಪುರ್ ವೈರಸ್, ಸೊ ಗುಜರಾತ್ ನಲ್ಲಿ ಈಗ ಚಂಡೀಪುರ್ ವೈರಸ್ ಈಗ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಸೊ ಅದರಿಂದ ಚಂಡೀಪುರ್ ವೈರಸ್ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋಣ. ಚಂಡೀಪುರ್ ಅಂತಕ್ಕಂಥದ್ದು ಒಂದು ವೈರಸ್ ಆಗಿರುತ್ತೆ. ಇದು ಯಾವ ವೈರಸ್ ಕುಟುಂಬಕ್ಕೆ ಸೇರಿರುತ್ತಂದ್ರೆ ರ್ಯಾಬ್ಡೋವಿರಿಡೆ ವೈರಸ್ ಕುಟುಂಬಕ್ಕೆ ಸೇರಿರುತ್ತೆ. ಸೊ ಇದರ ಜೀನಸ್ ಯಾವುದು ಅಂದ್ರೆ ವೆಸಿಕ್ಯುಲೋ ವೈರಸ್ ಅಂತಕ್ಕಂಥದ್ದು ಇದರ ಕುಲ ಅಥವಾ ಇದರ ಜೀನಸ್ ಆಗಿರುತ್ತೆ. ಸೊ ಇದು ಇಟ್ಸ್ ಆನ್ ಅರ್ಬೋ ವೈರಸ್ ದಟ್ ಕ್ಯಾನ್ ಕಾಸ್ ರ್ಯಾಪಿಡ್ಲಿ ಪ್ರೋಗ್ರೆಸಿವ್ ಅಕ್ಯೂಟ್ ಎನ್ಸೆಫಲೈಟಿಸ್. ಎನ್ಸೆಫಲೈಟಿಸ್ ಅಂದ್ರೆ ಸ್ವೆಲ್ಲಿಂಗ್ ಆಫ್ ಬ್ರೈನ್, ಅಂದ್ರೆ ಮೆದುಳು ಊದಿಕೊಳ್ಳುವ ಒಂದು ಕಾಯಿಲೆಯನ್ನ ತುಂಬಾ ತ್ವರಿತವಾಗಿ ಉಂಟು ಮಾಡಬಹುದಾಗಿರ್ತಕ್ಕಂಥ ಒಂದು ಅರ್ಬೋ ವೈರಸ್ ಇದಾಗಿರುತ್ತೆ. ದ ವೈರಸ್ ವಾಸ್ ಫಸ್ಟ್ ಐಡೆಂಟಿಫೈಡ್ ಇನ್ ಚಂಡೀಪುರ್ ವಿಲೇಜ್, ಮಹಾರಾಷ್ಟ್ರದಲ್ಲಿ ಒಂದು ಚಂಡೀಪುರ್ ಅಂತ ಒಂದು ಹಳ್ಳಿ ಇರುತ್ತೆ. ಈ ಒಂದು ಹಳ್ಳಿಯಲ್ಲಿ 1965ರಲ್ಲಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಪತ್ತೆ ಮಾಡಿರುವ ಕಾರಣದಿಂದ ಇದಕ್ಕೆ ಚಂಡೀಪುರ್ ವೈರಸ್ ಅಂತ ನಾಮಕರಣ ಮಾಡಲಾಗಿರುತ್ತೆ. ಸೊ ಇಟ್ ಈಸ್ ಮೇನ್ಲಿ ರಿಪೋರ್ಟೆಡ್ ಇನ್ ವೆಸ್ಟರ್ನ್ ಅಂಡ್ ಸೆಂಟ್ರಲ್ ಇಂಡಿಯಾ ಡ್ಯೂರಿಂಗ್ ಸಮ್ಮರ್ ಅಂಡ್ ಮಾನ್ಸೂನ್ ಸೀಸನ್. ಬೇಸಿಗೆ ಮತ್ತು ಮಳೆಗಾಲದಲ್ಲಿ ಇದು ಹೆಚ್ಚಾಗಿ ಪಶ್ಚಿಮ ಮತ್ತು ಮಧ್ಯ ಭಾರತದಲ್ಲಿ ಹೆಚ್ಚಾಗಿ ವರದಿ ಆಗ್ತಕ್ಕಂಥ ಒಂದು ಕಾಯಿಲೆ ಆಗಿರುತ್ತೆ. ಸೊ ಇದು ಪ್ರೈಮರಿಲಿ ಸ್ಯಾಂಡ್ ಫ್ಲೈಸ್ ಅಂದ್ರೆ ನೊಣಗಳು, ಇದನ್ನೇ ನಾವು ಅರ್ಬೋ ವೈರಸ್ ಅಂತ ನಾವು ಕರಿತೇವೆ. ಈ ರೀತಿಯ ಕೀಟಗಳಿಂದ ಇದು ವರ್ಗಾವಣೆ ಆಗುತ್ತೆ. ಸೊ ವೈಲ್ ಮಸ್ಕಿಟೋಸ್ ಅಂಡ್ ಟಿಕ್ಸ್ ಮೇ ಆಲ್ಸೋ ಆಕ್ಟ್ ಆಸ್ ವೆಕ್ಟರ್ಸ್, ಅಂದ್ರೆ ಸೊಳ್ಳೆಗಳು ಮತ್ತೆ ಟಿಕ್ಸ್ ಉಣ್ಣೆಗಳು ಕೂಡ ಸೊ ಇದನ್ನ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾವಣೆ ಮಾಡ್ತಕ್ಕಂತ ಒಂದು ವಾಹಕಗಳಾಗಿ ಕೂಡ ಬಿಹೇವ್ ಮಾಡಬಹುದಾಗಿರುತ್ತೆ. ಸೊ ನೋ ಹ್ಯೂಮನ್ ಟು ಹ್ಯೂಮನ್ ಟ್ರಾನ್ಸ್ಮಿಷನ್, ಮನುಷ್ಯರಿಂದ ಮನುಷ್ಯರಿಗೆ ಈ ಕಾಯಿಲೆ ಹರಡ್ತಕ್ಕಂತ ಒಂದು ವರದಿಗಳು ಇನ್ನೂ ಕೂಡ ಬಂದಿರೋದಿಲ್ಲ. ಸೊ ಇಟ್ ಕ್ಯಾನ್ ಅಫೆಕ್ಟ್ ಚಿಲ್ಡ್ರನ್ ಬಿಟ್ವೀನ್ 9 months and 14 years, 9 ತಿಂಗಳು ಮಗುವಿನಿಂದ 14 ವರ್ಷದ ಮಕ್ಕಳಿರೋವರೆಗೆ ಈ ಒಂದು ಕಾಯಿಲೆ ಬರ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಕಾಯಿಲೆ ಬಂದಾಗ ಫೀವರ್, ಹೆಡೇಕ್, ವಾಮಿಟಿಂಗ್, ಡಯೂರಿಯಾ, ಸೀಜರ್ಸ್ ಮತ್ತೆ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಇವೆಲ್ಲ ಕೂಡ ವ್ಯತ್ಯಾಸ ಆಗ್ತಕ್ಕಂತ ಒಂದು ರೋಗ ಲಕ್ಷಣಗಳನ್ನ ಈ ಒಂದು ಕಾಯಿಲೆಯಿಂದ ನೋಡಬಹುದಾಗಿರುತ್ತೆ. ಸೊ ನ್ಯೂರೋಲಾಜಿಕಲ್ ಡೆಟ್ಯೂರಿಯೇಷನ್ ಮೇ ಅಕ್ಕರ್ ರ್ಯಾಪಿಡ್ಲಿ ವಿತ್ ಇನ್ 48 to 72 hours, ಅಂದ್ರೆ ಆ ಒಂದು ವೈರಸ್ ಬಂದ 48ರಿಂದ 72 ಗಂಟೆಗಳ ಒಳಗಡೆ ಸೊ ಅವರಿಗೆ ಮೆದುಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೋಗ ಲಕ್ಷಣಗಳು ಕೂಡ ಕಾಣಿಸ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಇದರಲ್ಲಿ ಹೈ ಕೇಸ್ ಫೆಟಾಲಿಟಿ ಇರುತ್ತೆ, ಅಂದ್ರೆ ಕಾಯಿಲೆ ಬಂದಿರತಕ್ಕಂಥ 56ರಿಂದ 75% ಜನರು ಸೊ ಈ ಒಂದು ವೈರಸ್ ನಿಂದ ಸಾವನ್ನಪ್ಪತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ನಿರ್ದಿಷ್ಟವಾದ ಆಂಟಿ ವೈರಲ್ ಮೆಡಿಸಿನ್ಸ್ ಇರೋದಿಲ್ಲ. ಹಾಸ್ಪಿಟಲೈಸೇಷನ್
ಮಾಡ್ಬೇಕಾಗತ್ತೆ, ಆ ಸಿಂಪ್ಟಮ್ಸ್ ಏನಿರುತ್ತೆ ಅದರ ಪ್ರಕಾರ ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗುತ್ತೆ. ಬಟ್ ನೇರವಾಗಿ ಈ ಒಂದು ವೈರಸ್ಗೆ ಇದುವರೆಗೂ ಯಾವುದೇ ಮೆಡಿಸಿನ್ಸ್ ಅನ್ನ ನಾವು ಡೆವಲಪ್ ಮಾಡಿಲ್ಲ. ಸೊ ನೆಕ್ಸ್ಟ್ ಬರುತ್ತೆ, ಆಫ್ಟರ್ 128 ಇಯರ್ಸ್, 128 ವರ್ಷಗಳ ನಂತರ ಈಗ ಕ್ರಿಕೆಟ್ ಅನ್ನ ಲಾಸ್ ಆಂಜಲೀಸ್ ನಲ್ಲಿ ನಡೀತಕ್ಕಂತ 2028ರ ಒಲಿಂಪಿಕ್ಸ್ಗೆ ಸೇರಿಸಲಾಗಿರುತ್ತೆ. ಸೊ ಈ ಒಂದು ಕ್ರೀಡೆ T20 ಫಾರ್ಮೆಟ್ ಅಲ್ಲಿ ಇರುತ್ತೆ. ಇದರಲ್ಲಿ 6 ತಂಡಗಳನ್ನ ಇಲ್ಲಿ ಆಯ್ಕೆ ಮಾಡಲಾಗುತ್ತೆ. ಮೆನ್ಸ್ ಕೂಡ ಇರುತ್ತೆ, ವಿಮೆನ್ಸ್ ಕೂಡ ಇರುತ್ತೆ. ಮಹಿಳೆಯರು ಮತ್ತೆ ಪುರುಷರ ಇಬ್ಬರು ತಂಡಗಳು ಇಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೊ ಈ ಒಂದು ಮ್ಯಾಚಸ್ ಅನ್ನ ಪೊಮೊನಾ ಫೇರ್ ಪ್ಲೆಕ್ಸ್ ಅಂತ ಕರೀತೇವೆ. ಇದು ಲಾಸ್ ಆಂಜಲೀಸ್ ನಿಂದ 50 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ವೆನ್ಯೂ ಆಗಿರುತ್ತೆ. ಸೊ ಅಲ್ಲಿ ಈ ಒಂದು ಒಲಿಂಪಿಕ್ಸ್ ಕ್ರಿಕೆಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಟೂರ್ನಮೆಂಟ್ ಫ್ಯಾಕ್ಟ್ಸ್ ಅನ್ನ ನಾವು ನೋಡೋದಾದ್ರೆ, ಜುಲೈ 12ರಿಂದ 29, 2028ಕ್ಕೆ ಡೇಟ್ ಅನ್ನ ಫಿಕ್ಸ್ ಮಾಡಲಾಗಿರುತ್ತೆ. ಸೊ ಫೈನಲ್ಸ್ ಅನ್ನ ಜುಲೈ 20 ವಿಮೆನ್ಸ್ ಫೈನಲ್ ಇರುತ್ತೆ, ಜುಲೈ 29 ಮೆನ್ಸ್ ಫೈನಲ್ ಇರುತ್ತೆ. ಫಾರ್ಮೆಟ್ T20 ಇಂಟರ್ನ್ಯಾಷನಲ್ ಫಾರ್ಮೆಟ್ ನಲ್ಲಿ ಈ ಪಂದ್ಯಗಳನ್ನ ನಡೆಸಲಾಗುತ್ತೆ. ಸೊ ಟೀಮ್ಸ್ ಪರ್ ಇವೆಂಟ್, ಸೊ ಮೆನ್ ನಲ್ಲಿ 6 ಟೀಮ್ಸ್ ಇರುತ್ತೆ, ವಿಮೆನ್ ಅಲ್ಲಿ 6 ಟೀಮ್ ಇರುತ್ತೆ. ಸೊ ಒತ್ತು ತಂಡದಲ್ಲಿ ಎಕ್ಸ್ಟ್ರಾ ಪ್ಲೇಯರ್ಸ್ ಅನ್ನ ಕೂಡ ಸೇರಿಸಿಕೊಂಡು 15 ಪ್ಲೇಯರ್ಸ್ ಅನ್ನ ಈ ಒಂದು ಪಂದ್ಯಕ್ಕೆ ಆಯ್ಕೆ ಮಾಡಲಾಗುತ್ತೆ. ಸೊ ಲಾಸ್ಟ್ ಅಪಿಯರ್ ಆಗಿರ್ತಕ್ಕಂಥದ್ದು 1900ನಲ್ಲಿ. ಈ ಒಂದು ಪಂದ್ಯದಲ್ಲಿ ಸಿಂಗಲ್ ಮ್ಯಾಚ್, ಒಂದೇ ಒಂದು ಮ್ಯಾಚ್ ಇರುತ್ತೆ. ಇದರಲ್ಲಿ ಗ್ರೇಟ್ ಬ್ರಿಟನ್ ಬೀಟ್ ಫ್ರಾನ್ಸ್ ಅನ್ನ ಗ್ರೇಟ್ ಬ್ರಿಟನ್. ಸೊ ಈ ಒಂದು ಪಂದ್ಯಾವಳಿಯಲ್ಲಿ ಬೀಟ್ ಮಾಡಲಾಗಿರುತ್ತೆ. ಸೊ ಇಷ್ಟು ಈ ಒಂದು ದಿನಾಂಕದ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಮುಂದಿನ ಅಪ್ಡೇಟ್ಸ್ ನಲ್ಲಿ ನಾನು ನಿಮಗೆ ಭೇಟಿ ಆಗ್ತೇನೆ. ಅಂಡ್ ನನ್ನ ವಿವರಣೆ ತುಂಬಾ ಎಲಾಬ್ರೇಟಿವ್ ಆಗಿರುತ್ತೆ, ಬಿಕಾಸ್ ಮಾಡರ್ನ್ ಡೇ ಎಕ್ಸಾಮಿನೇಷನ್ಗೆ ನಾವು ಎಷ್ಟು ವಾಸ್ಟ್ ನಾಲೆಜ್ ಅನ್ನ ಡೆಫಿನೆಟ್ಲಿ ಪಡೆಯಬೇಕಾಗಿರುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ I want to give you information with respect to mains examination also. ಕೇವಲ factual information ಹೇಳಿದ್ರೆ that will only suffice you for preliminary examination, but I want to simultaneously prepare you for the mains exam as well. So thank you very much. I'll see you in the next episode.